ನಿರ್ಮಾಪಕರು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ಈ ಭಾಗದ ಜನರಿಗೆ ಆಧ್ಯಾತ್ಮಿಕ ಔತಣವನ್ನೇ ಪ್ರತಿನಿತ್ಯ ಉಣಬಡಿಸ್ತಾ ಇರ್ತಕ್ಕಂಥವರು, ಊರಿನ ಸುಪ್ರಸಿದ್ಧ ಬಹುಗೌರವಾನ್ವಿತ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಕ್ಕಂಥವರು, ಜೀವನದಲ್ಲಿ ಯಾವ ಆಸೆಗಳಿರಬೇಕು, ಯಾವ ಆಸೆಗಳಿಗೆ ಎಷ್ಟು ಆದ್ಯತೆ ಕೊಡಬೇಕು ಎನ್ನುವ ವಿಷಯದಲ್ಲಿ ವಿಶೇಷವಾದ ವಿವೇಕ ಸಂಪನ್ನತೆಯಿಂದ ಕೂಡಿರ್ತಕ್ಕಂಥವರು ಇತ್ಯಾದಿ ಹಲವು ಮಹಾ ಸದ್ಗುಣಗಳ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ಜಯಪ್ರಕಾಶ್ ಗುಪ್ತಾರವರೇ, ಅಲ್ಲಿ ಯಾರು ವಾಲಂಟಿಯರ್ಸ್ ನಿಂತ್ಕೊಂಡು ಈ ಜನ ಒಳಗೆ ಬರೋದನ್ನು ರೆಗ್ಯುಲೇಟ್ ಮಾಡಿದ್ರೆ ಒಳ್ಳೆಯದು. ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೇನೆ. ಒಂದು 10-15 ಕುರ್ಚಿಗಳನ್ನು ಬಿಟ್ಟರೆ ಎಲ್ಲ ಕುರ್ಚಿಗಳು ತುಂಬಿರುತ್ತವೆ. ಕೆಲವು ದಿನಗಳಲ್ಲಿ ಪೂರ್ತಿ ಕುರ್ಚಿಗಳು ತುಂಬಿರುತ್ತವೆ, ಕೆಲವು ದಿನಗಳು ಮಾತ್ರ ಖಾಲಿ ಇರುತ್ತೆ, ಒಂದು 10-15. ಬೇರೆ ಎಲ್ಲ ದಿನಗಳಲ್ಲೂ ತುಂಬಿರುತ್ತವೆ. ಕೆಲವು ದಿನ ಬಂದವರು ಒಳಗಡೆ ಜಾಗವಿಲ್ಲದೆ ಹೊರಗಡೆ ಕುಳಿತಿರುವ ಸಂಭವವೂ ಇರುತ್ತದೆ. ಇದರ ಅರ್ಥ ಜನರಿಗೆ ವಿಚಾರಗಳನ್ನು ತಿಳಿಬೇಕು ಅಂತ ಆಸೆ ಇದೆ. ಅದಿರಬೇಕಾದ್ದು ಹಾಗೆಯೇ. ಮನುಷ್ಯ ಜನ್ಮ ಯದ್ವಾ ತದ್ವಾ ನಡೀಲಿ. ಬೆಳಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಆಯಿತು, ಮಾರನೇ ದಿನವೂ ಬೆಳಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಆಯಿತು, ಮೂರನೇ ದಿನವೂ ಬೆಳಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಆಯಿತು. ಹೀಗೆ ಒಂದು 60 ವರ್ಷ ಕಳೀತು. ಅದೇ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಮಲಕೋ, ಬೆಳಗ್ಗೆ 7 ತಿಂಡಿ ತಿನ್ನೋಣ, ಮಧ್ಯಾಹ್ನ ಊಟ ಮಾಡೋಣ, 60 ವರ್ಷ 70 ವರ್ಷ ಹೀಗೇ ಬದುಕೋಣ. ಇಷ್ಟ ತಾನೇ, ಇದಕ್ಕಿಂತ ಬೇರೆ ಜೀವನ ಏನಿದೆ ಅನ್ನುವಂಥ ಜನರನ್ನು ಭಾರತೀಯ ಸಂಸ್ಕೃತಿ ಅವರನ್ನು ಮನುಷ್ಯರು ಅಂತಲೇ ಕರೆಯಲ್ಲ. ನೋಡುವುದಕ್ಕೆ ಮನುಷ್ಯರ ಹಾಗೆ ಕಾಣ್ತಾರೆ. ನೋಡುವುದಕ್ಕೆ ಕಾಣುವುದು ಬೇರೆ, ಮನುಷ್ಯರೇ ಆಗಿರುವುದು ಬೇರೆ. ಸುಣ್ಣದ ನೀರು ನೋಡೋದಕ್ಕೆ ಬೆಳ್ಳಗಿರುತ್ತೆ, ಆದರೆ ಅದು ಹಾಲಲ್ಲ. ಚಿತ್ರದಲ್ಲಿ ಬರೆದಿರುವ ಚಂದ್ರನು ಚಂದ್ರನಂತೆ ಕಾಣ್ತಾನೆ, ಆದರೆ ಅದು ಚಂದ್ರ ಅಲ್ಲ. ಪಾತ್ರೆಯ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ಕಾಣುತ್ತೆ, ಆದರೆ ಅದು ಚಂದ್ರ ಅಲ್ಲ. ಚಂದ್ರ ಬೇರೆ, ಚಂದ್ರನಂತೆ ಕಾಣುವುದು ಬೇರೆ. ಹಾಗೆಯೇ ಮನುಷ್ಯನಾಗಿರುವುದು ಬೇರೆ, ಮನುಷ್ಯನಂತೆ ಕಾಣುವುದು ಬೇರೆ. ಹಾಗಾದರೆ ಮನುಷ್ಯನಾಗಿ ಇರುವುದು ಹೇಗೆ? ಮನುಷ್ಯನಾಗಿ ಇರುವುದು ಹೇಗೆ? ಇದರ ಬಗ್ಗೆ 100 ಪುಸ್ತಕಗಳನ್ನು ನಮ್ಮವರು ಬಹಳ ಹಿಂದೆನೇ ಬರೆದು ಬಿಟ್ಟಿದ್ದಾರೆ. ಪಾಶ್ಚಾತ್ಯ ಜಗತ್ತಿಗೆ ಇನ್ನೂ ಕೂಡ ಇದರ ಬಗ್ಗೆ ಗಂಧ ಗಾಳಿಯೂ ಇಲ್ಲದೆ ಇದ್ದಂತಹ ಕಾಲದಲ್ಲಿ ಮನುಷ್ಯ ಜನ್ಮವನ್ನು, ಮನುಷ್ಯ ಶರೀರವನ್ನು, ಮನುಷ್ಯರ ಒಳಗಡೆ ಇರ್ತಕ್ಕಂಥ ಮನಸ್ಸನ್ನು, ಮನುಷ್ಯನ ಒಳಗಡೆ ಇರ್ತಕ್ಕಂಥ ಬುದ್ಧಿಯನ್ನು, ಮನುಷ್ಯನ ಒಳಗಡೆ ಇರ್ತಕ್ಕಂಥ ಭಾವನೆಗಳ ಉಗಮ, ಹೃದಯ ಸ್ಥಾನ, ಇದನ್ನೆಲ್ಲ ಇಂಥದ್ದೆಲ್ಲ ಮನುಷ್ಯನ ಒಳಗಿದೆ ಅಂತಲೂ ಗೊತ್ತಿಲ್ಲ. ಇದನ್ನೆಲ್ಲ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದಂತೂ ಅದರ ಗಂಧಗಾಳಿಯೂ ಇಲ್ಲ. ಅದೇನೂ ಇಲ್ಲದೆ ನಾನು ಆವಾಗಲೇ ಹೇಳಿದ ಹಾಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟವೇ ಜೀವನ ಅಂತ ಪಾಶ್ಚಿಮಾತ್ಯ ಜಗತ್ತು ತಿಳಿದಿದ್ದಂತಹ ಕಾಲದಲ್ಲಿ ಹಾಗೆಲ್ಲ ಮನುಷ್ಯ ಜನ್ಮಕ್ಕೂ ಒಂದೇನೋ ಒಂದು ಅರ್ಥ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದು 7-8 ಶತಮಾನಗಳ ಹಿಂದೆ.
ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಪಾಶ್ಚಾತ್ಯ ಜಗತ್ತಿನಲ್ಲಿ ಬಂದಿದ್ದು 13ನೇ ಶತಮಾನದಲ್ಲಿ. ಪಾಶ್ಚಾತ್ಯ ಜಗತ್ತಿನಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು ಮುಸಲ್ಮಾನರು, ಕ್ರಿಶ್ಚಿಯನ್ರು ಅಲ್ಲ, ಯುರೋಪಿಯನ್ರು ಅಲ್ಲ. ಆದರೆ ಕ್ರಿಸ್ತಪೂರ್ವ 14ನೇ ಶತಮಾನದಲ್ಲಿ, ಕ್ರಿಸ್ತನಿಗಿಂತ 14 ಶತಮಾನಗಳ ಹಿಂದೆ ಜಗತ್ತು ಬೆರಗಾಗುವಂತಹ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಹಲವಾರು ಇದ್ದು. ಇದನ್ನೆಲ್ಲ ನೋಡಿದಾದ್ಮೇಲೆ ನಮ್ಗನ್ಸೋದು, ನಮ್ಮ ಜನ ಮೊದಲಿಗಿಂತಲೂ ಕೂಡ ಚಿಂತನಶೀಲರಾಗಿದ್ದಾರೆ, ಬೇರೆಯವರಿಗಿಂತಲೂ ಹೆಚ್ಚಾಗಿ. ಬಹಳ ಮಟ್ಟಿಗೆ ತಮ್ಮ ಮೆದುಳನ್ನು ಉಪಯೋಗಿಸುವ ಸಾಮರ್ಥ್ಯವನ್ನು, ಯುರೋಪಿಯನ್ನರಿಗೆ ಅದರ ಬಗ್ಗೆ ಗಂಧಗಾಳಿಯೂ ಇಲ್ಲದೆ ಇದ್ದಾಗ ಮೆದುಳು ಅಂದರೆ ಏನು, ಅದನ್ನು ಉಪಯೋಗಿಸ್ಕೊಳ್ಳೋದು ಅಂದರೆ ಏನು, ಉಪಯೋಗಿಸುವುದರಿಂದ ಆಗುವ ಪ್ರಯೋಜನವೇನು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಮಾಸ್ಟ್ರಿ ನಮ್ಮವರು ಪಡೆದಿದ್ದರು ಅನ್ನೋದು ಗೊತ್ತಾಗುತ್ತೆ. ಇದರ ಬಗ್ಗೆ ಉಲ್ಲೇಖಗಳು ಬರುತ್ತವೆ. ಒಂದು ಉಲ್ಲೇಖದಲ್ಲಿ ಬರುತ್ತೆ, ಅಗಸ್ತ್ಯ ಪ್ರಣಾಳ ಶಿಶು, ಅಗಸ್ತ್ಯ ಮಹರ್ಷಿ ಟೆಸ್ಟ್ ಟ್ಯೂಬ್ ಬೇಬಿ. ಅಗಸ್ತ್ಯ ಮಹರ್ಷಿ ಇದ್ದದ್ದು ಕ್ರಿಸ್ತನಿಗಿಂತ ಬಹುಶಃ 7-8 ಸಾವಿರ ವರ್ಷಗಳ ಹಿಂದೆ. ಆ ವೇಳೆಗೆ ಈ ದೇಶದಲ್ಲಿ ಪ್ರಣಾಳ ಶಿಶುವನ್ನು ನಿರ್ಮಾಣ ಮಾಡುವ ವಿಜ್ಞಾನ ಇಲ್ಲಿ ಬೆಳೆದಿತ್ತು. ಅಗಸ್ತ್ಯ ಕುಂಭ ಸಂಭವ ಅಂತ ಅಗಸ್ತ್ಯನನ್ನು ಕುರಿತು ಒಂದು ಮಾತಿದೆ. ಅಗಸ್ತ್ಯ ಮಡಿಕೆಯಲ್ಲಿ ಹುಟ್ಟಿದವನು, ಅವನನ್ನೇನು ಮಡಿಕೆಯಲ್ಲಿ ಹುಟ್ಟು ಹಾಗೆ ಮಾಡಿದ್ರು, ಅಥವಾ ಇನ್ಯಾವುದೋ ಪಾತ್ರೆನೋ ಅಥವಾ ಪ್ರಣಾಳದಲ್ಲೇ ಮಾಡಿದರು. ಒಟ್ಟಿನಲ್ಲಿ ಅವನನ್ನು ಕುರಿತು ಗುಪ್ತರ ಕಾಲದಲ್ಲಿ, 2ನೇ ಚಂದ್ರಗುಪ್ತನ ಕಾಲದಲ್ಲಿ ಕಾಳಿದಾಸನ ಸಮಕಾಲೀನನಾಗಿದ್ದಂತಹ ಅಮರಸಿಂಹ ತನ್ನ ಅಮರಕೋಶ ಅನ್ನುವಂತಹ ಪುಸ್ತಕದಲ್ಲಿ ಅಗಸ್ತ್ಯನನ್ನು ಕುರಿತು ಹೇಳ್ತಾನೆ, ಅಗಸ್ತ್ಯ ಕುಂಭ ಸಂಭವ, ಅಗಸ್ತ್ಯ ಮಡಿಕೆಯಲ್ಲಿ ಹುಟ್ಟಿದವನು, ಟೆಸ್ಟ್ ಟ್ಯೂಬ್ ಬೇಬಿ. ವಿಚಾರ ಮಾಡಿ, ಅಗಸ್ತ್ಯನ ಕಾಲಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿಗಳನ್ನು ನಿರ್ಮಾಣ ಮಾಡುವಷ್ಟು ವಿಜ್ಞಾನ ಭಾರತದಲ್ಲಿ ಬೆಳೆದಿತ್ತು. ಸ್ವಾಮಿ ವಿವೇಕಾನಂದರು ಇದರ ಬಗ್ಗೆ ಬಹಳ ಬೆಳಕು ಚೆಲ್ತಾರೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಅವರು ಕೊಡ್ತಾ ಇದ್ದಂತಹ ಉಪನ್ಯಾಸಗಳಲ್ಲಿ ಒಂದು ಉಪನ್ಯಾಸ, ಪ್ರತಿಯೊಂದು ವಿಜ್ಞಾನವು ಹುಟ್ಟಿದ್ದು ಭಾರತದಲ್ಲಿ, ಬೇರೆಯವರು ಅದನ್ನು ಕೇವಲ ಬೆಳೆಸಿದರು ಅಷ್ಟೇ. ಆಲ್ ಸೈನ್ಸಸ್ ಹ್ಯಾವ್ ಟೇಕನ್ ದೇ ಬರ್ತ್ ಇನ್ ಇಂಡಿಯಾ, ದೇ ಹ್ಯಾವ್ ಬೀನ್ ಓನ್ಲಿ ಡೆವಲಪ್ಡ್ ಎಲ್ಸ್ವೇರ್. ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಪೂರ್ಣ ಪ್ರಮಾಣದ ವಿಜ್ಞಾನ ಕ್ರಿಸ್ತಪೂರ್ವ 18ನೇ ಶತಮಾನದ ವೇಳೆಗೆ ಭಾರತದಲ್ಲಿ ಬರೆಯಲ್ಪಟ್ಟಿತ್ತು. ಇವತ್ತಿನವರೆಗೂ ಪಾಶ್ಚಾತ್ಯ ಜಗತ್ತಿನಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಎನ್ನುವಂತಹ ಪರಿಪೂರ್ಣ ವಿಜ್ಞಾನ ಇಲ್ಲ. ಭಾರತೀಯರಿಂದ ವಿವೇಕಾನಂದರು ಪಶ್ಚಿಮಕ್ಕೆ ಹೋಗಿ ಇಲ್ಲಿಯ ಚಿಂತನೆಗಳನ್ನು ಅಲ್ಲಿ ಹರಡಿ ಆದ ಮೇಲೆ, ವಾರನ್ ಹೇಸ್ಟಿಂಗ್ಸನ ಕಾಲದಲ್ಲಿ ಭಾರತದಲ್ಲಿದ್ದಂತಹ ಸಂಸ್ಕೃತ ಉನ್ನತ ಮಟ್ಟದ ಗ್ರಂಥಗಳನ್ನೆಲ್ಲ ಅವನ ಸ್ನೇಹಿತರು ಇಲ್ಲಿಗೆ ಬಂದು ಭಾಷಾಂತರಿಸಿ ಅದನ್ನೆಲ್ಲ ಯುರೋಪಿಗೆ ಸಾಗಿಸಿದ ನಂತರ ಯುರೋಪಿಯನ್ನರಿಗೆ, ಅಮೆರಿಕನ್ನರಿಗೆ ಮನಸ್ಸು ಅನ್ನುವಂತಹದ್ದು ಶರೀರದಿಂದ ಪ್ರತ್ಯೇಕವಾದಂತಹ ಒಂದು ವಸ್ತು ಅಂತ ಗೊತ್ತಾಯಿತೆ ಹೊರತು ಅದಕ್ಕಿಂತ ಮುಂಚೆ ಅವರಿಗೆ ಇದರ ಗಂಧಗಾಳಿಯೂ ಇರಲಿಲ್ಲ. ಇದನ್ನೆಲ್ಲ ಕಳೆದ 10 ದಿನಗಳಿಂದ ಹೇಳ್ತಾ ಇದ್ದೇನೆ, ಆಧಾರ ಸಹಿತವಾಗಿ ಇದನ್ನೆಲ್ಲ ಕೊಡ್ತಾ ಇದ್ದೇನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಹಿನ್ನೆಲೆಯಲ್ಲಿ ದೇವರ ಪೂಜೆಗೆ ಸ್ಥಾನ ಏನು, ದೇವರ ಪೂಜೆ ಯಾಕೆ ಮಾಡಬೇಕು, ಆ ಕಾರಣ ಒಂದು ಹಿನ್ನೆಲೆ ಬೇಕಲ್ಲ ಅದಕ್ಕೆ. ಆ ಹಿನ್ನೆಲೆ ಒಂದು ಪದದಲ್ಲೋ ಒಂದು ವಾಕ್ಯದಲ್ಲೋ ಹೇಳಿಬಿಟ್ರೆ ಅದು ಮನಸ್ಸು ಒಪ್ಕೊಳ್ಳಲ್ಲ, ಅದನ್ನು ಮನಸ್ಸಿಗೆ ಅದು ಕನ್ವಿನ್ಸ್ ಆಗಲ್ಲ. ನಮಗೆ ಮನಸ್ಸು ಅಂತ ಒಂದಿದೆ, ಆ ಮನಸ್ಸಿನ ಒಳಗಡೆ ಎಷ್ಟು ಶಕ್ತಿಗಳು ತುಂಬಿವೆ ಅದರ ಕಲ್ಪನೆಯೇ ನಮಗೂ ಇಲ್ಲ, ಪಾಶ್ಚಾತ್ಯರಿಗಿರೋದಕ್ಕೆ ಕಾರಣವೇ ಇಲ್ಲ. ಯಾಕೆಂದರೆ ಆ ಮನಸ್ಸಿನ ಶಕ್ತಿಗಳ ಬಗ್ಗೆ ವಿಜ್ಞಾನ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಆ ವಿಜ್ಞಾನವನ್ನು ಕಂಡುಹಿಡಿದವರು, ಸೃಷ್ಟಿಸಿದವರು ನಮ್ಮವರೇ, ನಮ್ಮ ದೇಶದವರು. ನಮ್ಮ ದೇಶದ ವಿಜ್ಞಾನಿ ಅದನ್ನು ಕಂಡುಹಿಡಿದರೆ ನಮ್ಮವರಿಗೇ ಗೊತ್ತಿಲ್ಲ, ಇನ್ನು ಪಾಶ್ಚಾತ್ಯರಿಗೆ ಗೊತ್ತಾಗಬೇಕು ಅಂತ ನಾವು ಬಯಸೋದಾದ್ರೆ ಹೇಗೆ? ಎಷ್ಟು ಶಕ್ತಿಗಳಿದೆ ಮನುಷ್ಯನ ಮನಸ್ಸಿಗೆ. ವಿವೇಕಾನಂದರು ಇದರ ಬಗ್ಗೆ ನ್ಯೂಯಾರ್ಕಿನ ಹೊರವಲಯದಲ್ಲಿ ಒಂದು ಉಪನ್ಯಾಸ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ದಿ ಮ್ಯಾಕ್ರೋಕಾಸಮ್ ಅಂಡ್ ದಿ ಮೈಕ್ರೋಕಾಸಮ್, ಉಪನ್ಯಾಸದ ಸಬ್ಜೆಕ್ಟ್.
ಮ್ಯಾಕ್ರೋಕಾಸಮ್ ಆ್ಯಂಡ್ ದಿ ಮೈಕ್ರೋಕಾಸಮ್ ಅಂದರೆ ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಹೊರಗಡೆ ಇರುವ ಜಗತ್ತು. ಆ ಹೊರಗೆ ಇರುವ ಜಗತ್ತಿನ ಬೀಜ ಎಲ್ಲಿದೆ ಅಂದರೆ ಮನುಷ್ಯನ ಮನಸ್ಸಿನಲ್ಲಿದೆ. ಹೊರಗಡೆ ಬ್ರಹ್ಮಾಂಡ ಬೃಹತ್, ಬಹಳ ದೊಡ್ಡದು. ಆದರೆ ಏನಂತೆ, ಬೃಹತ್ತಾದಂತಹ ವಸ್ತು ಸಣ್ಣ ಬೀಜವನ್ನು ಹೊಂದಿರಬಹುದು. ಆಲದ ಮರ ಒಂದು ದೊಡ್ಡ ಬೆಟ್ಟದಂತೆ ಇರುತ್ತೆ, ಆದರೆ ಅದರ ಬೀಜ ಸಾಸಿವೆ ಕಾಳಿಗಿಂತ ಸಣ್ಣದಿರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಚರ್ಚೆಗೆ ಬಂದಿರತಕ್ಕಂಥ ಹಲವಾರು ಅದ್ಭುತ ಸಂಗತಿಗಳಲ್ಲಿ ಇದು ಕೂಡ ಒಂದು. ಹೊರಗಡೆ ಇರುವ ವಿಶ್ವ, ಆ ವಿಶ್ವದ ಸೂಕ್ಷ್ಮ ರೂಪ, ಬೀಜ ರೂಪ ಪ್ರತಿ ಮನುಷ್ಯನ ಮನಸ್ಸಿನ ರೂಪದಲ್ಲಿ ಅವನ ಒಳಗಡೆಗೆ ಇಟ್ಟಿದ್ದಾನೆ ಸೃಷ್ಟಿಕರ್ತ. ಮತ್ತು ಮನುಷ್ಯನಿಗೆ ಹೇಳಿದ್ದಾನೆ, ವಿಶ್ವವನ್ನು ಗೆಲ್ಲು. ಸೃಷ್ಟಿಕರ್ತ ಮನುಷ್ಯನಿಗೆ ಹೇಳಿದ್ದಾನೆ, ವಿಶ್ವವನ್ನು ಗೆಲ್ಲು. ಅದಕ್ಕೋಸ್ಕರವೇ ನಿನಗೆ ಮಾನವ ಜನ್ಮ ಕೊಟ್ಟಿದ್ದೇನೆ. ಮಾನವ ಜನ್ಮ ಯಾಕೆ ಕೊಟ್ಟಿದ್ದಾನೆ ಪರಮಾತ್ಮ? ವಿಶ್ವವನ್ನು ಗೆಲ್ಲುವುದಕ್ಕೆ. ವಿವೇಕಾನಂದ ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಇವೆಲ್ಲ ತಿಳ್ಕೊಳ್ಬೇಕು ಅಂದರೆ ವಿವೇಕಾನಂದ ಪುಸ್ತಕ ಓದಬೇಕು. ಇನ್ನು ಏನು ಲಾಗ ಹೊಡೆದ್ರು ಗೊತ್ತಾಗಲ್ಲ. ಬೇರೆ ಎಷ್ಟೇ ಲಾಗ ಹೊಡೆದ್ರು ಇಂಥ ವಿಚಾರಗಳೆಲ್ಲ ಗೊತ್ತಾಗೋದಿಲ್ಲ. ಸ್ವಾಮಿ ವಿವೇಕಾನಂದರ ಚಿಂತನೆ ಉಪನಿಷತ್ ಚಿಂತನೆ. ಆದರೆ ಆ ಉಪನಿಷತ್ ಚಿಂತನೆಯೂ ಅಷ್ಟಾಗಿ ನಿಮಗೆ ಸ್ಪಷ್ಟವಾಗಿ ಹೇಳುವುದಿಲ್ಲ. ಸ್ವಾಮಿ ವಿವೇಕಾನಂದರ ಚಿಂತನೆ ಪ್ರತಿಯೊಂದು ಮನುಷ್ಯನ ಒಳಗಡೆ ಒಂದು ವಿಚಿತ್ರವಾದ ವಿಶೇಷವಾದ ಶಕ್ತಿ ಇದೆ. ಅದನ್ನೇ ಡಿವಿನಿಟಿ ಅಂತ ಕರೀತಾರೆ. ಅದು ಬಹಳ ಸುಪ್ತ ರೂಪದಲ್ಲಿರುತ್ತದೆ. ಆ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುವುದೇ ಮನುಷ್ಯ ಜನ್ಮದ ಗುರಿ. ಆ ಶಕ್ತಿ ಜಾಗೃತಗೊಂಡರೆ ಇಡೀ ಹೊರ ಪ್ರಕೃತಿ ಮತ್ತು ಒಳ ಪ್ರಕೃತಿಗಳನ್ನು ಅವನು ಗೆದ್ದು ಬಿಡಬಹುದು. ಹೊರ ಪ್ರಕೃತಿ ಅಂದರೆ ಏನು ಗೊತ್ತಾ? ಭೌತಶಾಸ್ತ್ರದಲ್ಲಿ ನೀವು ಏನು ಓದ್ತೀರಿ, ವಿಶ್ವ ಕಾಸ್ಮೋಸ್, ಅದು ಹೊರ ಪ್ರಕೃತಿ. ಅದನ್ನೇ ಮ್ಯಾಕ್ರೋಕಾಸಮ್ ಅಂತ ಕರೀತಾರೆ. ಅದೇ ಆಲದ ಮರ, ಬೃಹತ್ತಾದ ಆಲದ ಮರ ಅಂದರೆ ಹೊರಗಡೆ ಕಾಣುವ ಕಾಸ್ಮೋಸ್, ಬೃಹತ್ ಜಗತ್ತು. ಆಲದ ಮರದ ಬೀಜ ಅಂತಂದರೆ ಮನುಷ್ಯನ ಒಳಗಡೆ ಇರುವ ಮನಸ್ಸು. ಇಡೀ ವಿಶ್ವ ಹೊರಗಡೆ ಏನು ಕಾಣ್ತಾ ಇದೆಯೋ ಅದು ಆಲದ ಮರವಾದರೆ ಆ ಆಲದ ಮರದ ಬೀಜ ನಮ್ಮ ಮನಸ್ಸುಗಳು. ಆದ್ದರಿಂದ ನಮ್ಮ ಮನಸ್ಸುಗಳನ್ನು ಛೇದಿಸಿ ಅದನ್ನು ಸಂಪೂರ್ಣವಾಗಿ ಕತ್ತರಿಸಿ ಇನ್ನಷ್ಟು ಸೂಕ್ಷ್ಮ, ಇನ್ನಷ್ಟು ಸಣ್ಣ ಸಣ್ಣ ತುಣುಕುಗಳನ್ನು ಮಾಡಿ ಅದರ ಒಳಹೊಕ್ಕು ಅದರಲ್ಲಿ ಏನಿದೆ ಅಂತ ನಾವು ತಿಳಿದುಕೊಂಡು ಬಿಟ್ಟರೆ ವಿಶ್ವದ ಎಲ್ಲ ರಹಸ್ಯಗಳು ನಮಗೆ ತಿಳಿದಂತೆ. ಯಾವುದಾದರೂ ಒಂದು ವಸ್ತುವಿನ ರಹಸ್ಯ, ಒಂದು ವಸ್ತುವಿನ ರಚನೆ, ಒಂದು ವಸ್ತುವಿನ ಗುಣಗಳು ನಮಗೆ ಗೊತ್ತಾಗ್ಬಿಟ್ರೆ ಆ ವಸ್ತುವನ್ನು ನಾವು ನಿಯಂತ್ರಿಸಬಹುದು. ಹಾಗೆಯೇ ಇವತ್ತು ಎಲೆಕ್ಟ್ರಿಸಿಟಿ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಏರೋಪ್ಲೇನ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಟೆಲಿವಿಷನ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ. ಇಡೀ ವಾತಾವರಣದಲ್ಲಿ ಟೆಂಪರೇಚರ್ನ ನಿಯಂತ್ರಣ ಮಾಡುವುದು ನಮ್ಗೆ ಗೊತ್ತಿದೆ. ನಮ್ಮ ರೂಮ್ ಟೆಂಪರೇಚರ್ ಹೇಗೆ ಬೇಕೋ ನಾವು ನಿಯಂತ್ರಿಸ್ಕೊಳ್ತೇವೆ. ಚಳಿ ಇದ್ದಾಗ ಬಿಸಿ ಮಾಡಿಕೊಳ್ತೇವೆ, ಬಿಸಿ ಇದ್ದಾಗ ಚಳಿ ಮಾಡಿಕೊಳ್ತೇವೆ. ಮತ್ತು ರೇಡಿಯೋ ತರಂಗಗಳನ್ನು ನಿಯಂತ್ರಿಸಿ ದೂರದ ವಸ್ತು ಹತ್ತಿರಕ್ಕೆ ಕಾಣುವಂತೆ ಮಾಡ್ತೇವೆ ಟೆಲಿಸ್ಕೋಪ್ ಉಪಯೋಗಿಸಿಕೊಂಡು. ಕಾಣದೇ ಇರುವ ವಸ್ತು ಕಾಣುವಂತೆ ಮಾಡ್ತೇವೆ ಮೈಕ್ರೋಸ್ಕೋಪ್ ಉಪಯೋಗಿಸಿಕೊಂಡು. ಗಾಜಿನ ಪ್ರಾಪರ್ಟಿ, ಗಾಜಿನ ಗುಣಗಳು ಗೊತ್ತಾದರೆ ಅದನ್ನು ಉಪಯೋಗಿಸಿ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ ಇತ್ಯಾದಿಗಳನ್ನು ಮಾಡಿ, ಮಸೂರಗಳು, ಲೆನ್ಸ್ ಇವುಗಳನ್ನು ಉಪಯೋಗಿಸುವುದರ ಮೂಲಕ ದೂರದ ವಸ್ತು ಹತ್ತಿರಕ್ಕೆ ಕಾಣುವಂತೆ ಮಾಡಿ ಸ್ಪಷ್ಟವಾಗಿ ನೋಡುವುದನ್ನು ಕಂಡಿದ್ದೇವೆ. ತಾತ್ಪರ್ಯ ಏನು? ಒಂದು ವಸ್ತುವಿನ ಗುಣ, ಅದರ ರಚನೆ, ಅದರ ಲಕ್ಷಣಗಳನ್ನು ತಿಳಿದುಕೊಂಡ್ರೆ ನಾವು ಅದನ್ನು ನಿಯಂತ್ರಿಸಬಹುದು. ಹಾಗೆಯೇ ಮನಸ್ಸಿನ ಗುಣ, ಮನಸ್ಸಿನ ರಚನೆ, ಮನಸ್ಸಿನ ದೌರ್ಬಲ್ಯಗಳು, ಮನಸ್ಸಿನ ಪ್ರಾಬಲ್ಯಗಳು ಇವುಗಳನ್ನು ತಿಳಿದುಕೊಂಡ್ರೆ ಮನಸ್ಸನ್ನು ನಿಯಂತ್ರಿಸಬಹುದು. ಮನಸ್ಸನ್ನು ನಿಯಂತ್ರಿಸಿದರೆ ವಿಶ್ವವನ್ನು ನಿಯಂತ್ರಿಸಬಹುದು. ಯಾಕೆ? ಆಲದ ಮರದ ಬೀಜವನ್ನು ನಾವು ಸರಿಯಾಗಿ ತಿಳಿದುಕೊಂಡು ಅದರ ರಚನೆಯನ್ನು ನಾವು ಮ್ಯಾನಿಪುಲೇಟ್ ಮಾಡಿದರೆ ಇಡೀ ಆಲದ ಮರದ ಅದರ ಬೆಳವಣಿಗೆಯನ್ನೇ, ಅದರ ರೂಪುರೇಷೆಗಳನ್ನೇ, ಅದರಲ್ಲಿರ್ತಕ್ಕಂಥ ವಸ್ತುಗಳನ್ನೇ ನಾವು ಮ್ಯಾನಿಪುಲೇಟ್ ಮಾಡಿಬಿಡ್ಬೋದು. ಬೀಜದಲ್ಲಿ ಇಲ್ಲೇ ಇರ್ತಕ್ಕಂಥದ್ದು ಮರದಲ್ಲಿ ಇಲ್ಲವೇ ಇಲ್ಲ, ಆಲದ ಮರದಲ್ಲಿ ಇಲ್ಲವೇ ಇಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಹೊರಗಡೆ ವಿಶ್ವದಲ್ಲಿ ಇಲ್ಲವೇ ಇಲ್ಲ.
ಪತಂಜಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ಸ್ಟಡೀಸ್ ಮಾಡಿ ಮನುಷ್ಯನ ಹೊಕ್ಕಳ ಹತ್ತಿರ ಒಂದು ಪದಾರ್ಥವಿದೆ, ಅದನ್ನೇನಾದರೂ ನಾವು ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಇಡೀ ಭೂಮಿಯ ಭೂಗರ್ಭದಲ್ಲಿ ಏನೇನಿದೆ ಎನ್ನುವಂತಹದ್ದು ಸಂಪೂರ್ಣವಾಗಿ ನಾವು ತಿಳಿದುಕೊಂಡು ಬಿಡಬಹುದು ಅಂತ ಹೇಳ್ತಾನೆ. ಹಾಗೆಯೇ ಶಂಕರಾಚಾರ್ಯರ ಕೆಲವು ಭಾಷ್ಯಗಳನ್ನು ನೋಡಿದರೆ ಇವತ್ತಿನ ಖಗೋಳ ಶಾಸ್ತ್ರಜ್ಞರು ಏನೇನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಒಂದು ರೀತಿಯಲ್ಲಿ ಆವತ್ತೇ ಹೇಳ್ಬಿಟ್ಟಿದ್ದಾರೆ. ಖಗೋಳ ಶಾಸ್ತ್ರಜ್ಞರು ಹೇಳ್ತಾರೆ, ವಿಶ್ವಗಳು ಇನ್ನಿಲ್ಲದ ವೇಗದಲ್ಲಿ ದೂರಕ್ಕೆ ಚಲಿಸುತ್ತಿವೆ ಮತ್ತು ಆ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನಶಿಸುತ್ತಿವೆ. ಇವತ್ತಿನ ಮಾಡರ್ನ್ ಫಿಸಿಕ್ಸ್ ಕಾಸ್ಮಾಲಜಿಸ್ಟ್ ಅನ್ನಿ, ಫಿಸಿಕ್ಸ್ ಸೈಂಟಿಸ್ಟ್ಗಳನ್ನೇ, ಆಸ್ಟ್ರೋಫಿಸಿಕ್ಸ್ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ವಿಶ್ವದ ಹೊರವಲಯದಲ್ಲಿ ಲೋಕಗಳು ವೇಗವಾಗಿ ಚಲಿಸುತ್ತಿವೆ ಮತ್ತು ಆ ಚಲಿಸುವ ಪ್ರಕ್ರಿಯೆಯಲ್ಲಿ ನಶಿಸಿ ಹೋಗುತ್ತಿವೆ. ಅಷ್ಟೇ ಅಲ್ಲ, ವಿಶ್ವ ಏನಿದೆಯೋ ಅದರ 5% ನಮ್ಮ ಗ್ರಹಿಕೆಗೆ ಬರ್ತಾ ಇದೆ, ನಮ್ಮ ಪರ್ಸೆಪ್ಷನ್ಗೆ ಸಿಗ್ತಾ ಇದೆ. ಯಾವುದೇ ಇನ್ಸ್ಟ್ರೂಮೆಂಟ್ ನೀವು ಯೂಸ್ ಮಾಡಿದರೂ 5% ನಮ್ಮ ಪರ್ಸೆಪ್ಷನ್ಗೆ ಸಿಗ್ತಾ ಇದೆ, 95% ನಮ್ಮ ಪರ್ಸೆಪ್ಷನ್ಗೆ ಸಿಗ್ತಾ ಇಲ್ಲ. ಇದನ್ನ ಬುದ್ಧ ಪೂರ್ವದ ಕಾಲದಲ್ಲಿ ನಮ್ಮವ್ರು ಹೇಳ್ಬಿಟ್ಟಿದ್ದಾರೆ. ಸೂಕ್ಷ್ಮ ಲೋಕಗಳು ಅಂತಿವೆ, ಅದು ನಮಗೆ ಯಾವ ರೀತಿಯಲ್ಲೂ ಕಾಣಲಾರವು. ಆ ಸೂಕ್ಷ್ಮ ಲೋಕಗಳನ್ನು ತಿಳಿಯಬೇಕು ಅಂತಂದ್ರೆ ಮನುಷ್ಯನಾದವನು ಈಗಿರುವ ಪ್ರಜ್ಞೆಯಿಂದ ಬೇರೆ ರೀತಿಯ ಪ್ರಜ್ಞೆಗೆ ತನ್ನನ್ನು ಎತ್ತರಿಸಿಕೊಳ್ಳಬೇಕಾಗುತ್ತದೆ ಅಂತ ಪುರಾಣಗಳಲ್ಲಿ, ವೇದೋಪನಿಷತ್ತುಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. 70 ವರ್ಷದ ಹಿಂದೆ BBC ಇಂಟರ್ವ್ಯೂನಲ್ಲಿ ಕೇಂಬ್ರಿಡ್ಜ್ನ ವಿಜ್ಞಾನಿ ಇದನ್ನೇ ಹೇಳಿದ, ಇನ್ನು ಮುಂದೆ ಭೌತಶಾಸ್ತ್ರ ಮುಂದುವರಿತಾ ಇಲ್ಲ, ಯಾಕೆ ನಿಂತ ಜಾಗದಲ್ಲೇ ನಿಂತು ಬಿಟ್ಟಿದೆ ಭೌತಶಾಸ್ತ್ರದ ಸಂಶೋಧನೆ ಯಾಕೆ ಅಂತ ಸುಮಾರು 50 ವರ್ಷಗಳ ಹಿಂದೆ BBC ವಿಜ್ಞಾನಿಯನ್ನು ಕೇಳಿದಾಗ ಹೇಳಿದ, ಇನ್ನು ಮುಂದಿನ ವಿಜ್ಞಾನದಲ್ಲಿ ರಹಸ್ಯಗಳು ನಮ್ಗೆ ಗೊತ್ತಾಗಬೇಕು ಅಂದರೆ ವಸ್ತುವಿನ ಕಡೆ ಯಾವುದನ್ನು ಅಧ್ಯಯನ ಮಾಡ್ತಾ ಇದೆಯೋ ಆ ವಸ್ತುವನ್ನು ತಿಳಿಯೋದಕ್ಕೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅವೆಲ್ಲ ಕೂಡ ಆ ಕಾಲ ಮುಗೀತು. ಇನ್ನು ಮುಂದೆ ನಾವು ಗಮನ ಕೊಡಬೇಕಾದ್ದು ವಿಜ್ಞಾನಿಗೆ ಟ್ರೈನಿಂಗ್ ಕೊಡಬೇಕಾದ್ರ ಕಡೆಗೆ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ವಿಜ್ಞಾನಿಗೆ ಟ್ರೈನಿಂಗ್ ಕೊಡಬೇಕು. ಅವನಿಗೆ ಇನ್ನೂ ಟ್ರೈನಿಂಗ್ ಸಾಲದು. ವಿಜ್ಞಾನಿಯ ಪ್ರಜ್ಞೆಯನ್ನು ವಿಸ್ತರಿಸದೆ ಹೋದರೆ, ಅವನ ಪ್ರಜ್ಞೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸದೆ ಹೋದರೆ ಮುಂದೆ ವಿಜ್ಞಾನಗಳು ಬೆಳೆಯೋದಿಲ್ಲ. ವಿಜ್ಞಾನ ಬೆಳಿಬೇಕೆಂದ್ರೆ ಇನ್ನು ಮುಂದೆ ವಿಜ್ಞಾನಿ ಬೆಳೆಯಬೇಕು. ವಿಜ್ಞಾನಿಯ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಇದನ್ನೇ ಶಂಕರಾಚಾರ್ಯರು ದೃಶ್ಯ ಅನ್ನುವಂತಹದ್ದು ದೃಕ್ಕನ್ನು ಅವಲಂಬಿಸಿದೆ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ತಾತ್ಪರ್ಯ ಏನು? ತಾತ್ಪರ್ಯ ಇಷ್ಟೇ, ಮನುಷ್ಯನ ಮನಸ್ಸಿಗೆ ಕೊಡಬೇಕಾದ ಟ್ರೈನ್ ನಾವು ಕೊಟ್ಟರೆ ಯಾವ ವಿಜ್ಞಾನವೂ ನಮ್ಮದಾಗುತ್ತದೆ, ಯಾವ ತಂತ್ರಜ್ಞಾನವೂ ನಮ್ಮದಾಗುತ್ತದೆ. ಆದ್ದರಿಂದ ವಿಜ್ಞಾನಗಳ ಹುಟ್ಟುವಿಕೆ, ವಿಜ್ಞಾನಗಳ ಬೆಳೆಯುವಿಕೆ, ವಿಜ್ಞಾನಗಳನ್ನು ವಿಸ್ತರಿಸುವಿಕೆ ನಿಂತಿರುವುದು ವಿಜ್ಞಾನಿಯ ಸಾಮರ್ಥ್ಯದ ಮೇಲೆ. ಮತ್ತು ವಿಜ್ಞಾನಿಗೆ ಕೊಡಬೇಕಾದಂತಹ ಟ್ರೈನಿಂಗ್ ಯಾವುದು? ಅವನ ಪ್ರಜ್ಞೆಗೆ ಕೊಡುವ ಟ್ರೈನಿಂಗ್. ಇನ್ನು ಮುಂದೆ ಅವನ ಇಂಟೆಲಿಜೆನ್ಸ್ ಅನ್ನು ವಿಸ್ತಾರಗೊಳಿಸುವುದರಲ್ಲಿ, ಇಂಟೆಲಿಜೆನ್ಸ್ ಅನ್ನು ವಿಸ್ತಾರಗೊಳಿಸುವುದಕ್ಕೆ ಕಾಲೇಜುಗಳು, ವಿಶ್ವವಿದ್ಯಾಲಯಗಳಿಂದ ಪ್ರಯೋಜನವಿಲ್ಲ. ಯಾವುದರಿಂದ ಪ್ರಯೋಜನ ಇದೆ? ಪೂಜೆಯಿಂದ ಪ್ರಯೋಜನ ಇದೆ, ಧ್ಯಾನದಿಂದ ಪ್ರಯೋಜನವಿದೆ, ಜಪ ಮಾಡುವುದರಿಂದ ಪ್ರಯೋಜನವಿದೆ. ಮನಸ್ಸನ್ನು ಅಂತರ್ಮುಖಗೊಳಿಸುವುದರಿಂದ ಮಾತ್ರವೇ ಬುದ್ಧಿಯನ್ನು ವಿಸ್ತರಗೊಳಿಸುವ, ಪ್ರಜ್ಞೆಯನ್ನು ವಿಸ್ತರಗೊಳಿಸುವ ಪ್ರಕ್ರಿಯೆಯಲ್ಲಿ ನಮಗೆ ಜಯ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲಾರದು. ಆಧ್ಯಾತ್ಮಿಕ ವಿಷಯಗಳನ್ನು ಸೈನ್ಸ್ ಎಕ್ಸ್ಪ್ಲೈನ್ ಮಾಡೋದಲ್ಲ, ಸೈನ್ಸ್ ಹುಟ್ಟುವುದಕ್ಕೆ ಆಧ್ಯಾತ್ಮಿಕತೆ ಬೇಕು. ಗೊತ್ತಿಲ್ಲದೆ ಇರೋರು ಏನೇನೋ ಬುರುಡೆ ಬಿಡ್ತಾ ಇರ್ತಾರೆ. ಮಕರ ಜ್ಯೋತಿಗೆ ವೈಜ್ಞಾನಿಕ ವಿವರಣೆ ಇದೆಯಾ? ವಿಜ್ಞಾನಕ್ಕೆ ಏನು ಗೊತ್ತು? ವಿಜ್ಞಾನದ ಪ್ರಕಾರ ಈ ಜಗತ್ತು ಅನ್ನುವಂಥದ್ದು ಒಂದಿದೆ ಅಂತ ಹೇಳಿ ಯಾವುದಾದ್ರೂ ವಿಜ್ಞಾನಿ ಪ್ರೂವ್ ಮಾಡಬಲ್ಲನ? ಇಲ್ಲಿ ಯಾರಾದರೂ ಪ್ರೆಸ್ನವರು ಬಂದಿದ್ರೆ ಇದನ್ನು ಹಾಕಿ. ಐನ್ಸ್ಟೈನ್ನ ರಿಲೇಟಿವಿಟಿ ಪ್ರಕಾರ ಜಗತ್ತು ಅನ್ನುವಂತಹದ್ದು ಒಂದು ಅಸ್ತಿತ್ವದಲ್ಲಿ ಇರಬಲ್ಲದು ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯವೇ? ರಿಲೇಟಿವಿಟಿ ಒಪ್ಕೊಂಡ್ರೆ ಜಗತ್ತಿನ ಅಸ್ತಿತ್ವವನ್ನು ಒಪ್ಕೊಳ್ಳೋಕ್ಕಾಗುತ್ತದೆಯೇ? ಜಗತ್ತಿನ ಅಸ್ತಿತ್ವ ಒಪ್ಕೊಂಡ್ರೆ ರಿಲೇಟಿವಿಟಿಯನ್ನು ಒಪ್ಕೊಳ್ಳೋಕ್ಕಾಗುತ್ತವೆಯೇ? ಎಂಪ್ಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್.
ಈ ಖಾಲಿ ಪಾತ್ರಗಳು ಕೂಗ್ತಾ ಇರುತ್ತವೆ. ಯಾಕೆಂದರೆ ಶಬ್ದ ಮಾಡುವುದಕ್ಕೋಸ್ಕರವೇ ಹುಟ್ಟಿರುತ್ತವೆ ಖಾಲಿ ಪಾತ್ರಗಳು. ಪಾಪ ಅದನ್ನು ಬಿಟ್ಟು ಬೇರೆ ಅವೇನು ಮಾಡಲಾರದು. ಆದ್ದರಿಂದ ಭಾರತೀಯ ಋಷಿಗಳು ಕ್ರಿಸ್ತಪೂರ್ವ 5000 ವರ್ಷಗಳ ಹಿಂದೆ ಒಂದು ಪ್ಲ್ಯಾನ್ ಮಾಡಿದರು. ಏನಾದರೂ ಮಾಡಿ ಮನುಷ್ಯನ ಗಮನವನ್ನು ಪರಮಾತ್ಮನೆಡೆಗೆ ಎಳೆಯಬೇಕು, ಆಧ್ಯಾತ್ಮಿಕತೆಯ ಕಡೆಗೆ ಎಳೆಯಬೇಕು, ಏನಾದರೂ ಮಾಡಿ ಅಂತರ್ಮುಖಿಯನ್ನಾಗಿಸಬೇಕು, ಅವನ ಗಮನ ಒಳಕ್ಕೆ ಹೋಗುವಂತೆ ಮಾಡಬೇಕು. ಇದು ಆಧ್ಯಾತ್ಮಿಕತೆಯ ಪ್ರಸ್ತುತತೆ ಜಗತ್ತಿಗೆ. ಏನಾದರೂ ಮಾಡಿ ಮನುಷ್ಯನ ಗಮನವನ್ನು ಅಂತರ್ಮುಖಗೊಳಿಸಬೇಕು. ಹೇಗೆ ಅಂತರ್ಮುಖಗೊಳಿಸೋದು? ಪುರಾಣಗಳು ಹೇಳುತ್ತವೆ, ಬ್ರಹ್ಮಭಾವದಲ್ಲಿ ಅವನನ್ನಿಡಿ, ಅದಾಗಲಿಲ್ಲ ಅಂದರೆ ಧ್ಯಾನಕ್ಕೆ ಹಚ್ಚಿ, ಅದಾಗಲಿಲ್ಲ ಅಂದರೆ ಜಪ ಮಾಡಿಸಿ, ಅದಾಗಲಿಲ್ಲ ಅಂತಂದರೆ ಸ್ತೋತ್ರಗಳನ್ನು ಹೇಳಿಸಿ ಅವನ ಕೈನಲ್ಲಿ, ಅದು ಆಗಲಿಲ್ಲ ಅಂದರೆ ಬಾಹ್ಯ ಪೂಜೆಯಲ್ಲಿ ತೊಡಗಿಸಿ, ತೀರ್ಥಯಾತ್ರೆಯಲ್ಲಿ ತೊಡಗಿಸಿ, ದಾನ ಧರ್ಮಾದಿಗಳಲ್ಲಿ ತೊಡಗಿಸಿ. ಈ ಶಬರಿಮಲೆ ವ್ರತ 41 ದಿನ 47 ದಿನ ವ್ರತ ಏನಿದೆ, ಅದರಲ್ಲಿ ಇದನ್ನೇ ಮಾಡ್ತಾರೆ ಅವರು. ಏನು ಮಾಡ್ತಾರೆ ಅವರು? ಯಾತ್ರೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ, ಜಪ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ 41 ದಿನ 47 ದಿನಗಳ ಕಾಲ ಇಂದ್ರಿಯ ನಿಗ್ರಹಗಳನ್ನು ಸಾಧಿಸ್ತಾರೆ. ಇಂದ್ರಿಯಗಳನ್ನು ನಿಗ್ರಹಿಸದೆ ಬುದ್ಧಿಯ ಡೊಮೈನ್, ದಿ ಡೊಮೈನ್ ಆಫ್ ಇಂಟೆಲಿಜೆನ್ಸ್ ಕೆನಾಟ್ ಎಕ್ಸ್ಪ್ಯಾಂಡ್. ಯು ಕಾಂಟ್ ಎಕ್ಸ್ಪ್ಯಾಂಡ್ ದಿ ಫ್ರಾಂಟಿಯರ್ಸ್ ಆಫ್ ದಿ ಡೊಮೈನ್ ಆಫ್ ಯುವರ್ ಇಂಟೆಲೆಕ್ಚುಯಾಲಿಟಿ. ನಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು, ಇಂದ್ರಿಯಗಳ ಮೇಲೆ ನಿಗ್ರಹವಿಲ್ಲದೆ ಬೌದ್ಧಿಕ ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ಯಾವ ಕಾಲಕ್ಕೂ ಆಗುವುದಿಲ್ಲ. ಇಂದ್ರಿಯಗಳನ್ನು ನಿಗ್ರಹಿಸುವುದರಿಂದಲೇ ಬುದ್ಧಿ ಚುರುಕಾಗುವುದು, ಇಂದ್ರಿಯಗಳನ್ನು ನಿಗ್ರಹಿಸುವುದರಿಂದಲೇ ಮನಸ್ಸು ಶುದ್ಧಿಯಾಗುವುದು, ಚಿತ್ತ ಶುದ್ಧಿ. ಮನಸ್ಸು ಶುದ್ಧಿಯಾಗದೆ ಬುದ್ಧಿ ಜಾಗೃತಗೊಳ್ಳುವುದಿಲ್ಲ. ಮನಸ್ಸು ಶುದ್ಧಿಯಾಗಬೇಕು ಅಂದರೆ ಕೆಲವು ಶಿಸ್ತುಗಳಿಗೆ ಇಂದ್ರಿಯಗಳನ್ನು ಒಳಪಡಿಸಬೇಕು. ಆ ಶಿಸ್ತುಗಳು ಯಾವುದು? ಜಯಪ್ರಕಾಶ್ ಗುಪ್ತಾ ಹೇಳಿದರು, ಹಲವಾರು ಶಿಸ್ತುಗಳಿದೆ ಸ್ವಾಮೀಜಿ. ಪೂರ್ಣ ಪ್ರಮಾಣದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಒಂದೇ ಹೊತ್ತು ಊಟ ಮಾಡಬೇಕು, ನಾಲಿಗೆಯ ಮೇಲೆ ನಿಯಂತ್ರಣ. ನಾಲಿಗೆ ಒಂದು ಬಹಳ ಬಲಿಷ್ಠವಾದ ಇಂದ್ರಿಯ. ನಾಲಿಗೆಯ ಮೇಲೆ ನಿಯಂತ್ರಣ ಬೇಕು, ಒಂದೇ ಹೊತ್ತು ಊಟ ಮಾಡಬೇಕು, ರಾತ್ರಿ ನೆಲದ ಮೇಲೆ ಮಲಗಬೇಕು, ಹಾಸಿಗೆ ಮೇಲೆ ಮಲಗುವ ಹಾಗಿಲ್ಲ, ಪೂರ್ಣ ಪ್ರಮಾಣದ ಬ್ರಹ್ಮಚರ್ಯವಿರಬೇಕು, ಕಾಲಿಗೆ ಚಪ್ಪಲಿ ಹಾಕುವ ಹಾಗಿಲ್ಲ. ಇವೆಲ್ಲ ಇಂದ್ರಿಯಗಳ ಮೇಲೆ ನಿಯಂತ್ರಣ. 365 ದಿನ ಆಗಲಿಲ್ಲ ಅಂದರೆ ಹೋಗಲಿ, ಮೊದಲು 47 ದಿನ ಆಗಲಿ. ಯಾರು 47 ದಿನ 4-5 ವರ್ಷ ಮಾಡ್ತಾರೆ, ಅವರು 87 ದಿನ ಕೂಡ ಮಾಡಬಲ್ಲರು ಮನಸ್ಸು ಮಾಡಿದರೆ. ಆಮೇಲೆ ಅವರು ಬೇಕಾದರೆ 187 ದಿನಾನೂ ಮಾಡಬಲ್ಲರು. 47 ದಿನ ಮಾಡಿದವರು ಬೇಕಾದರೆ ವಿಸ್ತರಿಸಿಕೊಂಡು, ಹೇಗೆ ಸನ್ಯಾಸಿಗಳು ಚಾತುರ್ಮಾಸ್ಯ ಮಾಡ್ತಾರೆ ಹಾಗೆ ನೀವು ಕೂಡ 47 ದಿನ 4-5 ವರ್ಷ ಮಾಡಿದ ಮೇಲೆ ಚಾತುರ್ಮಾಸ್ಯಕ್ಕೆ ವಿಸ್ತರಿಸ್ಕೊಳ್ಬಹುದು. ಶಬರಿಮಲೆಗೆ ಹೋಗೋದನ್ನು ನೀವು ಯಾವಾಗ ಬೇಕೋ ಆವಾಗಲೇ ಇಟ್ಕೊಳ್ಳಿ. ಆ ಸಂಪ್ರದಾಯ ಹೇಗಿದೆಯೋ, ಆ ಪರಂಪರೆ ಹೇಗಿದೆಯೋ ಅದು ಹಾಗೆ ಇಟ್ಕೊಳ್ಳಿ. ಆದರೆ ಈ ವ್ರತಧಾರಣೆ ಎಲ್ಲವೂ ಬೇಡ ಅಂತಂದರು, ನೆಲದ ಮೇಲೆ ಮಲಕ್ಕೊಳ್ಳಿಲ್ಲ ಅಂತಂದರು, ಕೊನೆಗೆ ಬ್ರಹ್ಮಚರ್ಯ ಪಾಲನೆ ಅದೊಂದೊಂದಾದರೂ 4 ತಿಂಗಳು. ಎಲ್ಲ ಇಂದ್ರಿಯ ನಿಗ್ರಹದ ಪರಾಕಾಷ್ಠೆ, ತುದಿ ಯಾವುದು ಅಂತಂದರೆ ಬ್ರಹ್ಮಚರ್ಯ ಪಾಲನೆ. 12 ವರ್ಷಗಳನ್ನು ಬ್ರಹ್ಮಚರ್ಯ ಪಾಲನೆ ಮಾಡಿದವನು, ಅವನು ಸಂಪೂರ್ಣವಾಗಿ ಅವನಿಗೆ ಬೇಕಾದ ಯಾವ ರಹಸ್ಯವನ್ನು ಬಿಡಿಸಬಲ್ಲ, ಯಾವ ಸತ್ಯಗಳನ್ನು ಕಾಣಬಲ್ಲಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾನೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಮ್ಮ ಒಳಗಡೆ ಹೊಸದೊಂದು ನಾಡಿ ಜಾಗೃತವಾಗುತ್ತದೆ. ನಮ್ಮ ಬುದ್ಧಿ ಮತ್ತು ನಾಡಿ ಇವುಗಳಿಗೆ ನೇರವಾದ ಸಂಬಂಧವಿದೆ. ಬುದ್ಧಿಶಕ್ತಿ ಮತ್ತು ನಾಡಿಗಳಿಗೆ ನೇರವಾದ ಸಂಬಂಧ ಇದೆ. ಹಲವಾರು ನಾಡಿಗಳಿವೆ. ಒಂದೊಂದು ನಾಡಿ ಜಾಗೃತಗೊಳಿಸುವುದರಿಂದ ಶರೀರದ ಒಂದೊಂದು ಭಾಗ ಸಾಕಷ್ಟು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಆಯುರ್ವೇದ ನಿಂತಿರೋದೇ ಈ ನಾಡಿಗಳನ್ನು ಜಾಗೃತಗೊಳಿಸುವುದು. ಇನ್ನೂ ಹಲವಾರು ಆಕ್ಯುಪಂಕ್ಚರ್ ಅದು ನಿಂತಿರೋದೇ ನಾಡಿಗಳನ್ನು ಜಾಗೃತಗೊಳಿಸುವುದು. ಆಕ್ಯುಪ್ರೆಷರ್ ನಿಂತಿರೋದೇ ನಾಡಿಗಳನ್ನು ಜಾಗೃತಗೊಳಿಸುವುದು. ನಾಡಿಗಳನ್ನು ಜಾಗೃತಗೊಳಿಸುವುದು
ಶಾರೀರಿಕ ಮತ್ತು ಬೌದ್ಧಿಕ ನರಗಳ ಸಾಮರ್ಥ್ಯವನ್ನು ಜಾಸ್ತಿ ಮಾಡುವುದು, ಇವೆಲ್ಲ ಕೂಡ ಒಂದಕ್ಕೊಂದು ನೇರವಾದ ಒಂದು ಸಂಬಂಧವನ್ನು ಪಡ್ಕೊಂಡಿದೆ. 12 ವರ್ಷಗಳ ಕಾಲ ಬ್ರಹ್ಮಚರ್ಯ ಪಾಲನೆ ಮಾಡಿದವನು, ಅವನಲ್ಲಿ ಒಂದು ನಾಡಿ ಜಾಗೃತವಾಗುತ್ತದೆ, ಮೇಧಾನಾಡಿ. ಆ ಮೇಧಾನಾಡಿಗಳಿಂದ ಅತೀಂದ್ರಿಯ ಶಕ್ತಿಗಳು ಬರುತ್ತವೆ. ಇಂದ್ರಿಯಗಳು ಯಾವುದನ್ನು ಕಾಣಲಾರವೋ ಬೇರೆ ಸಂದರ್ಭಗಳಲ್ಲಿ ಅವುಗಳನ್ನು ಕಾಣುವ ಸಾಮರ್ಥ್ಯ, ಅವರಿಗೆ ಇಂದ್ರಿಯಾತೀತ ಅನುಭವಗಳನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯ ಬರುತ್ತದೆ. ಹೀಗೆ ನಮ್ಮ ಶರೀರ ಅನ್ನುವಂಥದ್ದು ಶಕ್ತಿಗಳ ಗಣಿ. ಬೆಳಗ್ಗೆ ತಿಂಡಿ ತಿಂದ, ಮಧ್ಯಾಹ್ನ ಊಟ ಮಾಡ್ದ, ರಾತ್ರಿ ಊಟ ಮಾಡ್ದ, ಇಷ್ಟಕ್ಕೆ ಅದನ್ನು ಸೀಮಿತಗೊಳಿಸಿ ಹಾಳು ಮಾಡಿಕೊಳ್ಳುವುದಲ್ಲ. ಮನುಷ್ಯ ಜನ್ಮ ಒಂದು ಸೌಭಾಗ್ಯ, ಬಹಳ ಅಪರೂಪಕ್ಕೆ ಸಿಗುವಂತಹ ಸೌಭಾಗ್ಯ ಮನುಷ್ಯ ಜನ್ಮ. ಈ ದೇಶದ ಪ್ರತಿಯೊಬ್ಬ ಚಿಂತಕನೂ ಇದನ್ನು ಹೇಳ್ತಾನೆ. ಶಂಕರಾಚಾರ್ಯರಂತೂ ಮತ್ತೆ ಮತ್ತೆ ಒತ್ತು ಕೊಟ್ಟು ಹೇಳ್ತಾರೆ, ವಿವೇಕಾನಂದರು, ಶ್ರೀರಾಮಕೃಷ್ಣರು ಒತ್ತು ಕೊಟ್ಟು ಹೇಳ್ತಾರೆ. ದುರ್ಲಭಂ ತ್ರಯಮೇವ ಏತತ್, ಶಂಕರಾಚಾರ್ಯರು ಹೇಳ್ತಾರೆ. ತ್ರಯಂ ಏವ ಏತತ್, ಈ ಮೂರು ಕೂಡ ದುರ್ಲಭಂ, ದೈವಾನುಗ್ರಹ ಹೇತುಕಂ, ಭಗವತ್ ಕೃಪೆಯಿಂದ ಮಾತ್ರ ಬರುತ್ತದೆ. ಇದು ಬಹಳ ಅಪರೂಪದ ಸೌಭಾಗ್ಯ, ದೈವಾನುಗ್ರಹದಿಂದ ಬರುತ್ತದೆ. ಯಾವುದದು? ಮನುಷ್ಯತ್ವಂ, ಮುಮುಕ್ಷುತ್ವಂ, ಮಹಾಪುರುಷ ಸಂಶ್ರಯ. ಮನುಷ್ಯ ಜನ್ಮ ಮತ್ತು ನಾನು ಎಲ್ಲ ವಿಷಯಗಳನ್ನು ತಿಳಿಯಬೇಕು, ರಹಸ್ಯಗಳನ್ನು ಭೇದಿಸಬೇಕು, ಮಹಾನ್ ವಿದ್ವಾಂಸನಾಗಬೇಕು, ಜ್ಞಾನಿಯಾಗಬೇಕು ಅನ್ನುವ ಇನ್ನಿಲ್ಲದ ವಾಂಛೆ, ಇನ್ನಿಲ್ಲದ ಆಸಕ್ತಿ, ಅದು ಮುಮುಕ್ಷುತ್ವ. ಮಹಾಪುರುಷ ಸಂಶ್ರಯ, ಮಹಾತ್ಮರ ಒಂದು ಮಾರ್ಗದರ್ಶನ. ಈ ಮೂರು ಬಹಳ ಅಪರೂಪದ ಸೌಭಾಗ್ಯಗಳು. ಹೀಗಾಗಿ ಮನುಷ್ಯ ಜನ್ಮದಲ್ಲಿ ಅವರ ಶರೀರದ ಒಳಗಡೆ ಇರತಕ್ಕಂಥ ಎಷ್ಟೋ ಶಕ್ತಿಗಳನ್ನು ಜಾಗೃತಗೊಳಿಸಿಕೊಂಡು ಸರಿಯಾದ ಶಿಸ್ತಿನಿಂದ ಬದುಕಿದರೆ ಕೆಲವೇ ವರ್ಷಗಳಲ್ಲಿ ಮ್ಯಾನ್ ಕ್ಯಾನ್ ಬಿಕಮ್ ಸೂಪರ್ ಮ್ಯಾನ್. ಅಂತಹ ಸೂಪರ್ ಮ್ಯಾನ್ನನ್ನೇ ಭಾರತೀಯ ಚಿಂತನೆಯಲ್ಲಿ ದೈವಾಂಶ ಸಂಭೂತರು ಅಂತ ಕರೆಯಲಾಗುತ್ತೆ. ಮನುಷ್ಯನು ಮನುಷ್ಯನಾಗಿ ಹುಟ್ಟಿದರೂ ಕ್ರಮೇಣ ಬೆಳೀತಾ ಅವನು ದೈವಾಂಶ ಸಂಭೂತನಾಗಬಹುದು. ಆ ಪ್ರಕ್ರಿಯೆಗೆ ಈ ಅಯ್ಯಪ್ಪನ ವ್ರತ ಬಹಳಷ್ಟು ಸಹಾಯ ಮಾಡುತ್ತದೆ. ಅಯ್ಯಪ್ಪ ಯಾರು ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಪ್ರತೀತಿ. ಅಮೃತವನ್ನು ದೇವತೆಗಳಿಗೆ ಮಾತ್ರ ಹಂಚಿ ರಾಕ್ಷಸರಿಗೆ ಹಂಚಬಾರದು ಅನ್ನುವಂತಹ ಸಂದರ್ಭದಲ್ಲಿ ಆ ಕ್ರಿಯೆಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಆ ಪ್ರಕ್ರಿಯೆಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಮಹಾವಿಷ್ಣು ಬರಬೇಕಾಯಿತು. ಮೋಹಿನಿಯ ರೂಪವನ್ನು ಧರಿಸಿ ಅವನು ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚಿ ರಾಕ್ಷಸರಿಗೆ ಅಮೃತವಿಲ್ಲದಂತೆ ಮಾಡ್ತಾನೆ. ಆದರೆ ಇಬ್ಬರು ರಾಕ್ಷಸರು ಬಂದು ಅದು ಹೇಗೋ ತಗೊಂಡು ಬಿಡ್ತಾರೆ, ರಾಹು ಮತ್ತು ಕೇತು. ಈ ಘಟನೆ ವಿಶ್ವವ್ಯಾಪಿಯಾಗಿ ಎಲ್ಲ ಕಡೆ ಸುಪ್ರಸಿದ್ಧವಾದ ಘಟನೆಯಾಗಿ ಮಾರ್ಪಡುತ್ತೆ. ಇಡೀ ಲೋಕವೇ ಇದರ ಬಗ್ಗೆ ಸಾಕಷ್ಟು ಆಶ್ಚರ್ಯವನ್ನು ಪಡೆಯುತ್ತೆ. ವಿಷ್ಣುವಿಗೆ ಪ್ರಶಂಸೆಯ ಮಹಾಪೂರ್ವೇ ಹರಿದು ಬರುತ್ತೆ. ಈ ಅದ್ಭುತವಾದಂತಹ ಸಾಧನೆ ಶಿವನ ಕಿವಿಯನ್ನು ಕೂಡ ತಲುಪುತ್ತೆ. ಶಿವ ವಿಷ್ಣುವಿಗೆ ಕೇಳ್ತಾನೆ, ವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಈ ಕೆಲಸವನ್ನು ಸಾಧಿಸಿದೆಯಂತೆ ಬಹಳ ಚಮತ್ಕಾರದಿಂದ. ಹೇಗೆ ಸಾಧಿಸಿದೆ ಹೇಳು, ನಿನ್ನ ಮೋಹಿನಿಯ ರೂಪ ಹೇಗಿತ್ತು ನನಗೂ ಸ್ವಲ್ಪ ತೋರಿಸು ಅಂತ ವಿಷ್ಣು ಕೇಳ್ತಾನೆ. ಶಿವ ಕೇಳ್ತಾನೆ. ಆಗ ವಿಷ್ಣು ಹೇಳ್ತಾನೆ, ಬೇಡ, ಅದು ಬಹಳ ಮೋಹಕ ರೂಪ, ಅದನ್ನು ನೋಡುವುದಕ್ಕೆ ನೀನು ಆಸೆ ಪಡಬೇಡ, ಅದು ಭಯಾನಕವಾದಂತಹ ಮೋಹಿನಿ ರೂಪ. ಪರವಾಗಿಲ್ಲ, ತೋರಿಸು, ಚಿಂತೆ ಇಲ್ಲ, ತೋರಿಸು. ವಿಷ್ಣು ಈಗ ಮೋಹಿನಿಯ ರೂಪವನ್ನು ತಾಳ್ತಾನೆ. ಶಿವನಿಗೆ ಈ ಮೋಹಿನಿಯಲ್ಲಿ ಅನುರಕ್ತಿ ಉಂಟಾಗುತ್ತದೆ. ಅವರಿಬ್ಬರೂ ವಿವಾಹಿತರಾಗ್ತಾರೆ, ವಿವಾಹ ಮಾಡಿಕೊಂಡೇ ಬಿಡ್ತಾರೆ. ವಿಷ್ಣು ಶಿವನ ಪತ್ನಿಯಾಗ್ಬಿಡ್ತಾನೆ, ಶಿವ ವಿಷ್ಣುವಿನ ಪತಿಯಾಗ್ಬಿಡ್ತಾನೆ, ಸಂಸಾರವನ್ನು ಹೂಡ್ಬಿಡ್ತಾರೆ. ಅವರಿಗೊಬ್ಬ ಮಗ ಕೂಡ ಆಗ್ಬಿಡ್ತಾನೆ. ಆ ಮಗನೇ ಅಯ್ಯಪ್ಪ. ಆದ್ದರಿಂದ ಅವನಿಗೆ ಹರಿಹರ ಸುತ ಅಂತಲೂ ಕರೀತಾರೆ. ತಂದೆ ನೋಡಿದರೆ ಪರಮೇಶ್ವರ, ದೇವಾದಿದೇವ ಮಹಾದೇವ. ತಾಯಿ ನೋಡಿದರೆ ಮಹಾವಿಷ್ಣು. ಇಂತಹ ತಂದೆ ತಾಯಿಗಳನ್ನು ಪಡೆದುಕೊಂಡ ಮಗು ಅವನೇನು ಸಾಮಾನ್ಯನಾಗಿರ್ತಾನೆಯೇ? ಅವನು ಹುಟ್ಟ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಆದ್ದರಿಂದ ಅವನು ವಿವಾಹಿತನಾಗುವುದಿಲ್ಲ, ಪರಿಪೂರ್ಣ ಬ್ರಹ್ಮಚಾರಿ.
ಹುಟ್ಟಾನೇ ಬ್ರಹ್ಮಜ್ಞಾನಿಯಾದಂತಹ ಅವನು ಇನ್ನು ವಿವಾಹದ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದು ಅವೆಲ್ಲ ದೂರದ ಮಾತು. ಅವನನ್ನು ದೇವಾದಿ ದೇವತೆಗಳು ಪೂಜಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಅವನು ಬೇರೆ ಬೇರೆ ರೂಪಗಳನ್ನು ತಾರ್ತಾನೆ ಇತ್ಯಾದಿಗಳೆಲ್ಲ ಕಥೆಗಳು ಬಂದಿರಬಹುದು. ಆದರೆ ಅವನ ಮೂಲ, ಅವನ ಅಭಿವ್ಯಕ್ತಿ, ಅವನ ಉದ್ಭವ ಹೇಗಾಯಿತು, ಇದು ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಈ ಅಯ್ಯಪ್ಪ ಈತ ಯಾವ ಮಹಾದೇವನ ಪುತ್ರ ಇದಾನೆ, ಬ್ರಹ್ಮಜ್ಞಾನವನ್ನು ಇವನ ಆರಾಧನೆಯಿಂದ ಸುಲಭವಾಗಿ ಪಡೆದುಕೊಳ್ಬೋದು. ಮತ್ತು ಬ್ರಹ್ಮಜ್ಞಾನಿ ಆಗಬೇಕು ಅಂತ ಹೊರಟವನು, ಬ್ರಹ್ಮಜ್ಞಾನ ಬೇಕು ಅಂತ ಅದನ್ನು ಇಚ್ಛೆಪಟ್ಟವನಿಗೆ ಮೊದಲು ಬೇಕಾದ್ದೇ ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹ. ಆದ್ದರಿಂದ ಅಯ್ಯಪ್ಪನ ಭಕ್ತರಿಗೆ ಬೇರೆ ಯಾವುದೇ ವ್ರತ ಅದಕ್ಕಿಂತ ಹೆಚ್ಚಾಗಿ ಇಂದ್ರಿಯ ನಿಗ್ರಹವನ್ನೇ ವಿಶೇಷವಾಗಿ ವಿಧಿಸಲಾಗಿದೆ. ಅದು ಇತ್ತೀಚೆಗೆ ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿದೆ, ಉತ್ತರ ಭಾರತಕ್ಕೂ ಮಹಾರಾಷ್ಟ್ರಕ್ಕೂ ಕೂಡ ಪ್ರವೇಶ ಮಾಡಿದೆ ಅನ್ನೋದನ್ನು ನೋಡಿದ್ದೇವೆ. ಇದು ಬಹಳ ಉನ್ನತ ಮಟ್ಟದ ಒಂದು ಸಾಂಸ್ಕೃತಿಕ ವ್ಯಕ್ತತೆ. ಇನ್ನಷ್ಟು ಮತ್ತಷ್ಟು ಜನ ಇದರಿಂದ ಆಕರ್ಷಿತರಾಗಬೇಕು. ಇದರಿಂದ ಯಾರಿಗೂ ಏನು ಸನಾತನ ಸಂಸ್ಕೃತಿಯಲ್ಲಿ ಯಾವುದೇ ವ್ರತ, ಯಾವುದೇ ದೀಕ್ಷೆ ಪಡೆದಲ್ಲಿ ಧರ್ಮದ ನಿಷ್ಠೆ ಜಾಸ್ತಿಯಾದಷ್ಟು ಅವನ ಮೇಲೆ ಅವನು ನಿಯಂತ್ರಣ ಮಾಡಿಕೊಳ್ತಾನೆ ಹೊರತು ಬೇರೆಯವರ ತಂಟೆಗೆ ಹೋಗೋದು, ಬೇರೆಯವರನ್ನು ನಿಯಂತ್ರಣ ಮಾಡೋದು, ಬೇರೆಯವರಿಗೆ ಇನ್ನಿಲ್ಲದ ರೀತಿಯಲ್ಲಿ ತೊಂದರೆ ಕೊಡೋದು, ಇದೆಲ್ಲ ನಮ್ಮ ದೀಕ್ಷೆಗಳಿಗೆ ವಿರುದ್ಧವಾದ. ಕೆಲವು ಕಡೆ ಇದೆ ಅಂತ ಹೇಳ್ತಾರೆ, ಅದು ಅವರವರ ರೀತಿ ನೀತಿಗಳು, ಅದರ ಬಗ್ಗೆ ನಮಗೆ ಇಲ್ಲಿ ಪ್ರಸ್ತಾಪದ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಅಯ್ಯಪ್ಪನ ಸಂಸ್ಕೃತಿ, ಮಣಿಕಂಠನನ್ನು ಆರಾಧ್ಯ ದೇವತೆಯಾಗಿ ಇಟ್ಕೊಂಡಂತಹ ಈ ಮಹಾನ್ ಪಂಥ, ಈ ಸಂಸ್ಕೃತಿ, ಇದಂತೂ ಬಹಳ ಪ್ರೋತ್ಸಾಹಕ್ಕೆ ಒಂದು ವಸ್ತುವಾಗಬೇಕಾದ, ಮತ್ತಷ್ಟು ಜನಪ್ರಿಯವಾಗಬೇಕಾದ, ಮಗದಷ್ಟು ಜನಪ್ರಿಯವಾಗಬೇಕಾದ. ಕೇರಳದಲ್ಲಿ ಇಂತಹದ್ದೆಲ್ಲ ಹುಟ್ಟುವ ಸಾಮರ್ಥ್ಯವನ್ನು ಪಡ್ಕೊಂಡಿವೆ. ಕೇರಳದ ನಾಡೆ ಅದು ಒಂದು ರೀತಿ ದೇವಭೂಮಿ. ಅಂಥ ಮಹಾನ್ ಪಂಥಗಳು, ಭಾರತೀಯ ಸಂಸ್ಕೃತಿಯ ಮಹಾನ್ ಬೇರುಗಳು ಕೇರಳದಲ್ಲೇ ಇವೆ. ಆಯುರ್ವೇದವನ್ನು ತಗೊಳ್ಳಿ, ಇನ್ನು ಭಾಷ್ಯಕಾರರು, ಆಚಾರ್ಯ ಪುರುಷರು ಬಂದಿದ್ದನ್ನು ತಗೊಳ್ಳಿ, ಇನ್ನೂ ಯಕ್ಷರು ಇತ್ಯಾದಿ ಜನ ಎಲ್ಲ ತಮ್ಮ ತಮ್ಮ ಕಲೆಗಳನ್ನು, ಪ್ರತಿಭೆಗಳನ್ನು ಬೆಳೆಸಿಕೊಂಡಿದ್ದನ್ನು ತಗೊಳ್ಳಿ. ಕೇರಳ ಅಂತಹ ಒಂದು ತಪೋಭೂಮಿ, ಒಂದು ಪುಣ್ಯಭೂಮಿ. ಇದೂ ಕೂಡ ಅಲ್ಲಿಂದಲೇ ಉದ್ಭವಿಸಿದ್ದು. ಇಟ್ ಈಸ್ ವೆರಿ ಮಚ್ ಇನ್ ಫಿಟ್ನೆಸ್ ಆಫ್ ಥಿಂಗ್ಸ್, ಸರಿಯಾಗಿಯೇ ಇದೆ. ಅದು ಅಲ್ಲೇ ಹುಟ್ಟಿ, ಅಲ್ಲೇ ಜನಪ್ರಿಯತೆ ಬೆಳೆಸ್ಕೊಂಡು, ಅಲ್ಲಿಯ ಜನರಿಗೆ ಒಂದು ಆರಾಧ್ಯ ವಸ್ತುವಾದರೆ ಸಾಲದು, ನಮ್ಮೂರಲ್ಲೂ ಇದರ ಒಂದು ಸುಗಂಧ ಹರಡಬೇಕು. ನಮ್ಮೂರಿನ ಜನರು ಈ ಮಹಾನ್ ತಪಸ್ಸಿಗೆ ಆಕರ್ಷಿತರಾಗಬೇಕು. ನಮ್ಮೂರಿನ ಜನರು ಈ ಉನ್ನತ ಮಟ್ಟದ ದೀಕ್ಷೆಗೆ ವ್ರತಬದ್ಧರಾಗಬೇಕು ಅಂತ ಯೋಚಿಸಿದಂಥ ಸನ್ಮಾನ್ಯ ಜಯಪ್ರಕಾಶ್ ಗುಪ್ತಾ ಅವರು, ಯಾರಿಗೆ ಅಷ್ಟು ದೂರಕ್ಕೆ ಹೋಗೋದಕ್ಕೂ ಆಗೋದಿಲ್ಲ ಅವರೆಲ್ಲ ಇಲ್ಲಿಯೇ ಆ ವ್ರತಧಾರಣೆ, ಆ ಮಹಿಮೆ, ಆ ದೀಕ್ಷೆ, ಆ ವೈಭವ ಅದನ್ನೆಲ್ಲ ಕಂಡು ಸಂತೋಷಪಟ್ಟು ಜೀವನದಲ್ಲಿ ಆನಂದವನ್ನು ಅನುಭವಿಸಿ ಸಾರ್ಥಕದ ಕ್ಷಣಗಳನ್ನು, ಸಾರ್ಥಕ ಭಾವವನ್ನು ಆನಂದಿಸಿ ಮತ್ತೆ ಮೂಲಕ್ಕೆ ಹೋಗಬೇಕು. ಶಬರಿಮಲೆಗೆ ನಾನು ಹೋಗಿ ಬರಬೇಕು, ಇಷ್ಟೆಲ್ಲ ಅದ್ಭುತವಾದಂತಹ ಮಹಿಮೆ ಇದೆಯಾ ಈ ಮಹಾನುಭಾವನಿಗೆ ಅಂತ ತಮ್ಮ ಮನಸ್ಸನ್ನು ಅವನಿಗೆ ಕೊಡುವ ರೀತಿಯಲ್ಲಿ, ಅವನೆಡೆಗೆ ಆಕರ್ಷವಾಗುವ ರೀತಿಯಲ್ಲಿ ಒಂದು ಅದ್ಭುತವಾದ ಭೂಮಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಉಪಯೋಗಿಸಿಕೊಳ್ಳುವ ಸವಾಲು ಜನತೆಯ ಮುಂದೆ ಇದೆ. ಯಾರೋ ಮಹಾತ್ಮರೊಬ್ಬರು ನಮ್ಮ ಸಮಾಜ ಉದ್ಧಾರವಾಗಲಿ ಅಂತ ಇಂತಹದ್ದನ್ನು ನಿರ್ಮಾಣ ಮಾಡ್ತಾರೆ. ನಮ್ಮ ದೇಶದಲ್ಲಿ ಮಹಾತ್ಮರಿಗೆ ಕೊರತೆ ಇಲ್ಲ. ತಾವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಹೇಗೋ ವ್ಯರ್ಥ ಮಾಡದೆ ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಹಣ ಹೇಗೆ ಖರ್ಚು ಮಾಡಿದರೂ ಖರ್ಚಾಗುತ್ತೆ, ಹೇಗೋ ಯಾಕೆ ಖರ್ಚು ಮಾಡಬೇಕು. ನೂರಾರು ಜನ ದಾರಿ ತಪ್ಪಿದವರು ಈ 47 ದಿನ ಕೊನೆ ಪಕ್ಷ ಸರಿದಾರಿಗೆ ಬಂದು ತನ್ಮೂಲಕ ಸರಿದಾರಿಗೆ ಬರುವುದು ಹೇಗೆ ಅನ್ನೋದನ್ನು ಸ್ವಲ್ಪವೇ ತರಬೇತಿ ಪಡೆದುಕೊಂಡು ಒಂದು ದಿನ ಆ ಕೆಟ್ಟ ದಾರಿಯಿಂದ ಸಂಪೂರ್ಣವಾಗಿ ಸನ್ಮಾರ್ಗಕ್ಕೆ ಬಂದು ತಮ್ಮ ಜೀವನದಲ್ಲಿ ಸುಧಾರಣೆಗಳಿಗೆ ಬದ್ಧರಾಗಿ ಸುಧಾರಣೆ ಹೊಂದಿ ಜೀವನವನ್ನು ಉಜ್ಜೀವನವನ್ನಾಗಿ ಮಾಡಿಕೊಳ್ಳಿ ಅಂತ ಯೋಚನೆ ಮಾಡುವ ಮಹಾತ್ಮರಿಗೆ ನಮ್ಮ ಸಮಾಜದಲ್ಲಿ ಕೊರತೆ ಇಲ್ಲ. ಜಯಪ್ರಕಾಶ್ ಗುಪ್ತಾ ಅಂಥವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ
ಬೇರೆ ಜನ ಕೊಟ್ಟಿರಬಹುದು, ಆದರೆ ಒಬ್ಬರು ಮುಂದೆ ಬಂದು ಧೈರ್ಯವಾಗಿ ನುಗ್ಗೋರು ಬೇಕು. ಸಹಾಯ ಸಹಕಾರಗಳು ಕಡಿಮೆ ಬಿದ್ದರೆ ನಾನೇ ಆ ಸಹಾಯ ಸಹಕಾರಗಳನ್ನು ನಿಭಾಯಿಸ್ತೇನೆ ಅಂತ ಯೋಚನೆ ಮಾಡುವ ಗುಂಡಿಗೆ ಬೇಕು. ನೂರಾರು ಜನರನ್ನು ಕೊಂದು ಬಿಡೋದು, ಮುಗ್ಧ ಜನರು ಒಂದು ಮಾರ್ಕೆಟ್ನಲ್ಲಿದ್ದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಹೋಗೋದು, ಆ ಮುಗ್ಧ ಜನರನ್ನು 100 ಜನರನ್ನು ಕೊಂದು ಹಾಕಿಬಿಡೋದು, ಇಂಥ ರಾಕ್ಷಸರನ್ನು ನಾವು ವೀರರು ಧೀರರು ಅಂತ ಕರೆಯೋಕ್ಕಾಗಲ್ಲ. ಅವರೆಲ್ಲ ಪಶುಗಳು, ಮನುಷ್ಯ ರೂಪವನ್ನು ಧರಿಸಿರ್ತಕ್ಕಂಥ ಮೃಗಗಳು. ಆ ಮೃಗಗಳಿಗಿಂತ ದೊಡ್ಡದೇನಲ್ಲ. ಅವುಗಳನ್ನೆಲ್ಲ ಹಗ್ಗದಲ್ಲಿ ಕಟ್ಟಿ ಒಳಗಡೆ ಎಲ್ಲಾದರೂ ಒಂದು ಗೂಟಕ್ಕೆ ಕಟ್ಟಿ ಹಾಕಿ ಒಂದು 8 ದಿನ ಅದನ್ನಲ್ಲೇ ಕಟ್ಟಿ ಹಾಕಬೇಕು, ಒಂದು 4 ವರ್ಷ ಅಲ್ಲೇ ಅದನ್ನು ಇಟ್ಟಿರಬೇಕು ಅಂತ ಮೃಗ ಅದು. ಅವರನ್ನು ನಾವು ಧೀರರು ಅಂತ ಕರೆಯೋಕ್ಕಾಗಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಧೀರ ಯಾರು? ಬಹುಜನ ಹಿತಾಯ ಬಹುಜನ ಸುಖಾಯ. ಬಹಳಷ್ಟು ಜನರಿಗೆ ಒಳಿತು ಮಾಡುವುದನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡವನು, ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಆ ನಿಟ್ಟಿನಲ್ಲೇ ವಿನಿಯೋಗಿಸಿದವನು, ಶ್ರೇಷ್ಠ ಸಂಸ್ಕಾರಗಳನ್ನು ಹೊತ್ತುಕೊಂಡು ಬಂದವನು, ನೂರಾರು ಸಾವಿರಾರು ಜನರಿಗೆ ಶ್ರೇಷ್ಠ ಸಂಸ್ಕಾರಗಳನ್ನು ಜಾಗೃತಿಗೊಳಿಸುವುದಕ್ಕೆ ಒಂದು ಮಾರ್ಗವನ್ನು ನಿರ್ಮಾಣ ಮಾಡುವವನು, ಅವನನ್ನು ಧೀರ ಅಂತ ಕರೆಯಲಾಗುತ್ತೆ. ಕಠೋಪನಿಷತ್ ಇದೇ ರೀತಿಯಲ್ಲಿ ಧೀರ ಅಂದರೆ ಯಾರು ಅಂತ ಒಂದು ಡೆಫಿನೇಷನ್ ಕೊಡುತ್ತೆ. ಸ್ವಾಮಿ ವಿವೇಕಾನಂದರು ಕೂಡ ಮೈಸೂರು ಮಹಾರಾಜನಿಗೆ ಪತ್ರ ಬರೀತಾ ಸಾರ್ಥಕ ಬದುಕು ಯಾರದು ಮತ್ತು ಅರ್ಥಹೀನ ಬದುಕು ಯಾರದು ಅಂತ ಹೇಳ್ತಾರೆ. ವಿವೇಕಾನಂದ ಹೇಳ್ತಾರೆ, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್ ಮೈ ಡಿಯರ್ ಪ್ರಿನ್ಸ್, ಬಟ್ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ನನ್ನ ಪ್ರಿಯ ಮಹಾರಾಜ, ಈ ಹಮ್ಮು ಬಿಮ್ಮುಗಳು ಇವೆಲ್ಲ ಏನಿದಾವಲ್ಲ, 3 ಕಾಸಿಂದು, ಇವೆಲ್ಲ 3 ದಿನದ್ದು, ಏನು ಪ್ರಯೋಜನವಿಲ್ಲ. ಆದರೆ ಯಾರು ಇತರರಿಗಾಗಿ ಬದುಕ್ತಾರೆ ಅವರು ಮಾತ್ರ ಬದುಕಿದಂತೆ. ಅದನ್ನು ಬಿಟ್ಟು ತಾನಾಯಿತು, ತನ್ನ ಹಿತಚಿಂತನೆ ಆಯಿತು, ತನ್ನ ಸುಖ ಆಯಿತು, ತನ್ನ ಭೋಗ ಆಯಿತು, ಇಷ್ಟಕ್ಕೆ ಬದುಕ್ತಾ ಇದ್ದಾರಲ್ಲ ಅಂಥವರೆಲ್ಲ ಬದುಕಿಯು ಸತ್ತಂತೆ. ಇತರರಿಗಾಗಿ ಬದುಕಿದವನು ಬದುಕಿದಂತೆ, ಬೇರೆಯವರು ಬದುಕಿಯು ಸತ್ತಂತೆ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಇಂಥ ಧೀರತನದ ಮಾತುಗಳು ಉಪನಿಷತ್ ತುಂಬ ಇವೆ. ಅದನ್ನೇ ಶಂಕರಾಚಾರ್ಯರು ವಿವೇಕಾನಂದರು ಹೊರಕ್ಕೆ ತಂದು ನಾಡಿನಲ್ಲಿ ಎಲ್ಲ ಕಡೆ ಪಸರಿಸಿದ್ದಾರೆ. ಎಲ್ಲೋ ಒಬ್ಬೊಬ್ಬರು ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂಥ ಮಾತುಗಳಿಂದ ಪ್ರಭಾವಿತರಾಗಿ ಇನ್ನೆಲ್ಲದ ರೀತಿಯಲ್ಲಿ ಜನಹಿತ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಮಾಡುವ ಹಲವಾರು ಕುಟುಂಬಗಳು ಬಳ್ಳಾರಿಯಲ್ಲಿವೆ. ಅವರೆಲ್ಲ ನನ್ನ ಗಮನಕ್ಕೆ ಬಂದಿದ್ದಾರೆ. ರಾಮಕೃಷ್ಣ ಆಶ್ರಮ ಇಲ್ಲಾಗಿದೆ, ಅದಕ್ಕೆ ಜಾಗ ದಾನ ಮಾಡಿದ ಮಹಾತ್ಮರ ಮೊಮ್ಮಗನನ್ನು ಇವತ್ತು ನಾನು ಭೇಟಿ ಮಾಡಿದೆ. ನಿನ್ನೆ ತಾನೇ ಇಡೀ ಊರಿನಲ್ಲಿ ಎಷ್ಟೋ ಸತ್ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಒಂದು ಕುಟುಂಬಕ್ಕೆ ನಾನು ಹೋಗಿದ್ದೆ. ಹಾಗೆಯೇ ನಮ್ಮ ಸ್ನೇಹಿತರೆಲ್ಲರಿದ್ದ ಪ್ರಭುದೇವ್, ರಾಜಶೇಖರ್ ಮತ್ತು ಇನ್ನೂ ಹಲವಾರು ಜನ, ಚಂದ್ರಶೇಖರ್, ಹೀಗೆ ಹಲವಾರು ಜನ ತಮ್ಮ ಸಂಪತ್ತು, ತಮ್ಮ ವೇಳೆ, ತಮ್ಮ ಶಕ್ತಿ, ಇದನ್ನೆಲ್ಲ ಸತ್ಸಂಸ್ಕಾರಗಳನ್ನು, ಸದಾಚಾರಗಳನ್ನು, ಸದ್ವಿಚಾರಗಳನ್ನು, ಔನ್ನತ್ಯವನ್ನು, ಉದಾತ್ತತೆಯನ್ನು ಜನರ ಮನಸ್ಸಿಗೆ ತಗೊಂಡು ಹೋಗಿ ಕೊಡಬೇಕು ಅನ್ನುವ ಭಾವನೆ ಇಟ್ಕೊಂಡು ಅದ್ಭುತವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಇವೆಲ್ಲ ಸುಲಭವಾಗಿ ಬರಲ್ಲ. ಯಾರಂದರೆ ಅವ್ರಿಗೆ ಬರಲ್ಲ. ಯಾರು ತಮ್ಮ ಜೀವನವನ್ನು ತಪಸ್ಸನ್ನಾಗಿ ಮಾಡಿಕೊಡ್ಬೇಕು ಅಂತ ಬಯಸಿದ್ದಾರೆ, ಸಣ್ಣ ಪುಟ್ಟ ಜೀವನ ಅವರಿಗೆ ತೃಪ್ತಿ ಕೊಡ್ತಾ ಇಲ್ಲ, ಶಾಂತಿ ಕೊಡ್ತಾ ಇಲ್ಲ. ತಪೋ ಜೀವನ ಮಾತ್ರವೇ ಅವರಿಗೆ ಶಾಂತಿ ಕೊಡಬಲ್ಲ. ಯಾಕೆಂದರೆ ಅವರೆಲ್ಲ ಪುರುಷ ಸಿಂಹರು. ಸಿಂಹ ಹುಲ್ಲು ತಿನ್ನಲ್ಲ. ಎಷ್ಟೇ ಹಸಿವು ಬಂದು ಪ್ರಾಣ ಹೋದರೂ ಅದು ಹುಲ್ಲನ್ನು ತಿನ್ನಲ್ಲ. ಯಾಕೆ? ಅದರ ಸ್ವಭಾವವೇ ಅಲ್ಲ. ಯಾವುದೋ ದೊಡ್ಡ ಪ್ರಾಣಿಯನ್ನು ಕೊಂದು ತಿನ್ನುತ್ತೆ ಹೊರತು ಒಣಗೋಗಿರೋ ಹುಲ್ಲು ತಿನ್ನುವುದು ಸಿಂಹದ ಅಭ್ಯಾಸವಲ್ಲ. ಹಾಗೆ ಸಮಾಜದಲ್ಲಿ ಪುರುಷ ಸಿಂಹರು ಅಂತಿದ್ದಾರೆ. ಅವರೆಲ್ಲ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟದ ಜೀವನಕ್ಕೆ ಅವರಿಗೆ ತೃಪ್ತಿಯಾಗುವುದಿಲ್ಲ. 10 ಜನರಿಗೆ ಉಪಯೋಗವಾಗುವುದೇನಾದರೂ ಮಾಡಬೇಕು, 10 ಜನ ನೆನೆಸ್ಕೊಳ್ಬೇಕು, ಆ ಥರದ್ದೇನಾದರೂ ಒಂದು ಮಾಡಬೇಕು. ಸಮಾಜದಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು, ಅಂಥದ್ದೇನಾದರೂ ಮಾಡಬೇಕಂತಲೇ ಬಯಸುವರು. ಅವರನ್ನೇ ದೇ ಆರ್ ದಿ ಸಾಲ್ಟ್ ಆಫ್ ದಿ ಅರ್ತ್ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತಾರೆ. ಮೇ ದೇರ್ ಟ್ರೈಬ್ ಇನ್ಕ್ರೀಸ್, ಅವರ ಸಂತತಿ ಸಾವಿರವಾಗಲಿ, ಹೀಗೆಲ್ಲ ಹೇಳ್ತಾರೆ. ಆ ಗುಂಪಿಗೆ ಸೇರಿದ ಮಹನೀಯರು, ಮಹಾತ್ಮರು, ಮಾನ್ಯ ಜಯಪ್ರಕಾಶ್ ಗುಪ್ತಾ ಅವರು ಏನು ಅದ್ಭುತವಾಗಿ ಕಟ್ಟಿದ್ದಾರೆ. ಏನು ಅದ್ಭುತವಾಗಿದೆ ಇದು ನಿಜವಾದ ಮಾನ್ಯುಮೆಂಟ್. ಇಟ್ಸ್ ಎ ಮಾನ್ಯುಮೆಂಟಲ್ ವರ್ಕ್. ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ವರ್ಕ್, ಇಟ್ಸ್ ಎ ಮಾನ್ಯುಮೆಂಟಲ್ ವರ್ಕ್. ಯಾರಾದರೂ ಬಂದು ನೋಡಿದರೆ
ಇದನ್ನು ನಿರ್ಮಿಸಿದವರು ಯಾರು? ಅವರನ್ನು ನಾನು ನೋಡಬೇಕಲ್ಲ, ಅವರನ್ನು ನಾನು ಭೇಟಿ ಮಾಡಬೇಕಲ್ಲ. ಬೇಕಾದವರು ಬರಲಿ, ಬಂದ ತಕ್ಷಣ ಅನಿಸೋದು ಇದನ್ನು ನಿರ್ಮಿಸಿದವರು ಯಾರು, ನಾನು ಅವ್ರು ನೋಡಬೇಕಲ್ಲ, ಅವ್ರನ್ನ ಭೇಟಿ ಮಾಡಬೇಕಲ್ಲ ಅಂತ ಮನಸ್ಸಿನಲ್ಲಿ ಒಂದು ಅಲೆ ಹುಟ್ಟು ಬರುತ್ತದೆ. ಹೌದು, ಜೀವನದಲ್ಲಿ ಬದುಕಿದರೆ ಬದುಕಬೇಕಾದ್ದು ಹೀಗೆಯೇ. ಮುಂದಿನ ತಲೆಮಾರುಗಳಿಗೆ, ಇವತ್ತಿನ ಯುವಜನತೆಗೆ ಮೇಲ್ಪಂಕ್ತಿಯಾಗಿದ್ದಾರೆ. ಸುಪ್ರಸಿದ್ಧರಾದಂಥ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಮಹಾನ್ ಪಾರದರ್ಶಕತೆ ಅದರಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆಯೇ ಇನ್ನೂ ಕೆಲವರೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರ ಸಹಪಂಕ್ತಿ, ಅವರ ಮೇಲ್ಪಂಕ್ತಿಯಲ್ಲಿ ಅವರೆಲ್ಲ ಕೂಡ ಹೋಗ್ತಾ ಇರೋರಾಗಿದ್ದಾರೆ. ಹೀಗೆ ಒಂದು ಊರಿನ ಸಾಮರ್ಥ್ಯ ಇರತಕ್ಕಂತಹದ್ದು, ಇಂಥ ವ್ಯಕ್ತಿಗಳು ಆ ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಸಾಮರ್ಥ್ಯ ನಿಂತಿದೆಯೇ ಹೊರತು ಇನ್ನು ಯಾವುದ್ಯಾವುದೋ ಸಾಮರ್ಥ್ಯ ಅಲ್ಲ. ಹೇಗಿದೆ ಆ ಊರು, ಅಲ್ಲಿ ಎಂಥ ಹೋಟೆಲ್ಗಳಿವೆ, ಅದು ಬೇಕಿಲ್ಲ ಅಂತಲ್ಲ, ಆದರೆ ಅದು ಸ್ವಲ್ಪ ಕೆಳಮಟ್ಟದ್ದು, ಬೇಕವೆಲ್ಲ, ಅನಿವಾರ್ಯ ಅಂತ ಹೇಳೋಕ್ಕಾಗಲ್ಲ. ಉನ್ನತ ಮಟ್ಟದ ಸಾಧನೆಗಳು ಅಂತ ಹೇಳೋಕ್ಕಾಗಲ್ಲ. ಉನ್ನತ ಮಟ್ಟದ ಸಾಧನೆ ಯಾವುದು ಮನುಷ್ಯನ ಗಮನವನ್ನು ಅಂತರ್ಮುಖಿಯನ್ನಾಗಿಸುತ್ತೆ, ಧ್ಯಾನಸ್ಥನನ್ನಾಗಿಸುತ್ತೆ, ಒಳಕ್ಕೆ ಹರಿಯುವಂತೆ ಮಾಡುತ್ತೆ. ಇಂದ್ರಿಯಗಳು ಒಳಕ್ಕೆ ಹರಿದಂತೆಲ್ಲ ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸು ಶುದ್ಧವಾದಂತೆಲ್ಲ ಅದರ ಶಕ್ತಿಗಳು ಜಾಸ್ತಿ ಆಗುತ್ತವೆ, ಬುದ್ಧಿ ಜಾಗೃತಗೊಳ್ಳುತ್ತದೆ. ಅದರಿಂದ ಮಾತ್ರ ಮಹಾಸತ್ಯಗಳನ್ನು ಅರಿಯಬಲ್ಲ, ಅಂಥವನೇ ವಿಜ್ಞಾನಿಯಾಗಬಲ್ಲ, ಅಂಥವನೇ ಫಿಲಾಸಫರ್ ಆಗಬಲ್ಲ, ಅಂಥವನೇ ಸತ್ಯಗಳನ್ನು ಸಂಪೂರ್ಣವಾಗಿ ಛೇದಿಸಿ ಭೇದಿಸಿ ಜಗತ್ತಿನ ಮುಂದೆ ಇಟ್ಟು ಅದರಿಂದ ಬರುವಂತಹ ಪ್ರಯೋಜನಗಳನ್ನು ಜಗತ್ತಿಗೆ ಕೊಡಬಲ್ಲ. ವಿಜ್ಞಾನಿಗೆ ಇಷ್ಟೆಲ್ಲ ಮಾಡೋದು ಸಾಧ್ಯವಾಗಿದ್ದು ಅವನು ಸತ್ಯ ಶೋಧಕನಾಗಿದ್ದುದರಿಂದ. ಸತ್ಯ ಶೋಧನೆಯಲ್ಲಿ 10 ಜನ ವಿಜ್ಞಾನಿಗಳು ತೊಡಗಿಸಿಕೊಂಡಿದ್ದಕ್ಕೆ ಇಡೀ ಜಗತ್ತು ಎಷ್ಟು ಪ್ರಯೋಜನ ಪಡ್ಕೊಂಡಿದೆ. 100 ಜನ ಸತ್ಯ ಶೋಧನೆಯಲ್ಲಿ ತೊಡಗಿಸಿಕೊಂಡ್ರೆ ಇನ್ನೆಷ್ಟು ಪ್ರಯೋಜನ ಸಿಗಬಲ್ಲ. ಆದರೆ ಸತ್ಯ ಶೋಧನೆಗೆ ಬೇಕಾದ್ದು ಅಂತರ್ಮುಖಿತ್ವ, ಒಳ ಪ್ರಯಾಣ. ಸುಮ್ಮನೆ ಒಳ ಪ್ರಯಾಣ ಸಿಗಲ್ಲ. ಈ ರೀತಿಯ ಚಟುವಟಿಕೆಗಳು ತೊಡಗಿಸಿಕೊಳ್ಳುವುದರಿಂದ ಮಾತ್ರವೇ ಒಳ ಪ್ರಯಾಣ ಸಾಧ್ಯವಾಗುತ್ತದೆ, ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಇವತ್ತು ನನ್ನನ್ನು ಇಲ್ಲಿಗೆ ಕರೆಸಿ ಈ 4 ಮಾತುಗಳನ್ನು ಆಡುವುದಕ್ಕೆ ಒಂದು ಅವಕಾಶ ಕೊಟ್ಟು ನೀವು ಕೂಡ ಶ್ರದ್ಧೆಯಿಂದ ಇದೆಲ್ಲ ಕುಳಿತು ಶ್ರದ್ಧೆಯಿಂದ ಕೇಳಿದಿರಿ. ಕೇಳಿದಂತಹ ನಿಮಗೆ, ಬರಮಾಡಿಕೊಂಡಂಥ ಮಾನ್ಯ ಜಯಪ್ರಕಾಶ್ ಗುಪ್ತರವರಿಗೆ, ಮತ್ತು ನಾನು ಬರೋದಕ್ಕೆ ಕಾರಣೀಭೂತರಾದ ಮಾನ್ಯ ಪ್ರಭುದೇವ್ ಮತ್ತು ಶ್ರೀ ರಾಜಶೇಖರ್ ಇತ್ಯಾದಿ, ನಮ್ಮ ಬಳ್ಳಾರಿಯ ಚಂದ್ರಶೇಖರ್ ಇತ್ಯಾದಿ ಬಳ್ಳಾರಿಯ ಎಲ್ಲ ನಮ್ಮ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳ ಕೃತಜ್ಞತೆಯನ್ನು ಹೇಳಿ, ಮಣಿಕಂಠ ಅಯ್ಯಪ್ಪ ಸ್ವಾಮಿಗೆ ನನ್ನದೊಂದೇ ಪ್ರಾರ್ಥನೆ, ಪ್ರಭು ನಿನ್ನಲ್ಲಿ ಶಿವನ ಅಂಶವೂ ಇದೆ, ವಿಷ್ಣುವಿನ ಅಂಶವೂ ಇದೆ. ಕೇವಲ ಒಂದು ಅಂಶ ಇದ್ದರೆ ಅವನ ಜಗತ್ತನ್ನು ಸಂಪೂರ್ಣವಾಗಿ ಉದ್ಧಾರ ಮಾಡಬಲ್ಲ, ಪೂರ್ಣ ಪ್ರಮಾಣದಲ್ಲಿ ಮೇಲಕ್ಕೆ ಎತ್ತಬಲ್ಲ. ನಿನ್ನಲ್ಲಿ 2 ಅಂಶಗಳೂ ಇವೆ. ಸಾಲದಕ್ಕೆ ನೀನು ಬ್ರಹ್ಮಜ್ಞಾನಿ, ಬ್ರಹ್ಮಚಾರಿ, ಉನ್ನತ ಮಟ್ಟದ ಸುಬ್ರಹ್ಮಣ್ಯನ ಥರ ನೀನು ಮಹಾನ್ ಬ್ರಹ್ಮಜ್ಞಾನಿ. ನಿನ್ನ ಹತ್ತಿರ ಬಂದವರಿಗೆಲ್ಲ ಬುದ್ಧಿಯನ್ನು ಚುರುಕುಗೊಳಿಸು, ಮನಸ್ಸನ್ನು ಶುದ್ಧಗೊಳಿಸು. ಇಲ್ಲಿವರೆಗೆ ಅದು ಅಸಾಧ್ಯವಾಗಿತ್ತು, ಅದೆಲ್ಲ ಅವರಿಗೆ ಸಾಧ್ಯವಾಗುವಂತೆ ಮಾಡಿ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದ ಸಾರ್ಥಕತೆಯನ್ನು ಪ್ರತಿ ಕ್ಷಣವೂ ಅನುಭವಿಸುವಂತೆ, ಆನಂದಿಸುವಂತೆ ಇವರಿಗೆ ಆಶೀರ್ವದಿಸು ಅಂತ ಅವನಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳ ಸಮರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.